ಮೂವಿ ಓಪನಿಂಗ್ ಸೀನ್‌ನಲ್ಲೇ ನಾವೊಂದು ಅಜ್ಜಿನ ನೋಡ್ತೀವಿ. ಇವಳ ಹೆಸರು ಹೆಲ್ಗಾ ಅಂತ. ಹೆಲ್ಗಾ ಹೀಗೆ ತನ್ನ ಕೈಯಾರೆ ಬಟ್ಟೆನ ಹೊಲಿತಿರ್ಬೇಕಾದ್ರೆ ಆಗ ಅವಳಿಗೆ ಇವಳ ಮನೆ ಒಳಗಡೆಯಿಂದ ಯಾವುದೇ ರೀತಿ ಶಬ್ದ ಬಂದಂಗಾಗುತ್ತೆ. ಅದಕ್ಕೋಸ್ಕರ ಇವಳು ಇನ್ಸೆಕ್ಟ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್‌ಗೆ ಫೋನ್ ಮಾಡ್ಬಿಟ್ಟು ನಮ್ಮ ಮನೆ ಒಳಗಡೆ ಯಾವುದೇ ರೀತಿ ವಿಚಿತ್ರವಾಗಿ ಶಬ್ದ ಬರ್ತೈತೆ, ನೀವು ಬನ್ನಿ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವಳಿಗೆ ತುಂಬಾ ಅಂದ್ರೆ ತುಂಬಾ ಮರೆಯೋ ಪ್ರಾಬ್ಲಮ್ ಇರುತ್ತೆ. ಮೆಮೊರಿ ಲಾಸ್ ಜಾಸ್ತಿ ಆಗುತ್ತೆ ಇವಳಿಗೆ. ಆ ಟೀಮಿನಲ್ಲಿ ಕೂಡ ಸರಿ ಆಯ್ತು ಮೇಡಮ್ ನಾವು ಬರ್ತೀವಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅಲ್ಲಿಗೆ ಇನ್ಸೆಕ್ಟ್ ಡಿಪಾರ್ಟ್ಮೆಂಟ್ ಇಂದ ಫ್ರಾಂಕ್ ಅನ್ನೋ ಒಬ್ಬ ಬರ್ತಾನೆ. ಈ ಜಿರಳೆಗಳು ಇಲಿಗಳಿದ್ರೆ ಓಡಿಸುವಂತ ಕೆಲಸನ ಇವ್ರು ಮಾಡ್ತಾ ಇರ್ತಾರೆ. ಆದ್ರೆ ಇವ್ನು ಬಂದ್ ನೋಡಿದಾಗ ಇವನ್ಗಿಂತ ಮುಂಚೆನೆ ಬೇರೆ ಒಂದು ಟೀಮ್ ಅವರು ವ್ಯಾನ್ ನಿಂತಿರುತ್ತೆ. ಇವನು ಬೇರೆಯವ್ರಿದ್ರು ನಮ್ಮನ್ನ ಯಾಕೆ ಕರ್ಸ್ಕೊಂಡ್ರು ಅಂದ್ಬಿಟ್ಟು ಇಗ್ನೋರ್ ಮಾಡ್ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಬಂದ್ಬಿಟ್ಟು ಆ ಒಂದು ಅಜ್ಜಿಯ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಇವನೊಂದು ವೆಂಟಿಲೇಷನ್ ನೋಡ್ತಾನೆ. ನೋಡಿದಾಗ ಅಲ್ಲಿ ಯಾವ್ದೊಂದು ಲಿಕ್ವಿಡ್ ಫುಲ್ಲು ಕೆಳಗಡೆ ಹರ್ಕೊಂಡ್ ಬರ್ತಾ ಇರುತ್ತೆ. ಇದನ್ನ ಒಂದು ಸ್ಮೆಲ್ ಮಾಡಿ ನೋಡಿದಾಗ ಅದ್ರಲ್ಲಿ ಫುಲ್ಲು ಕಪ್ಪು ವಾಸನೆ ಬರ್ತಾ ಇರುತ್ತೆ. ಸರಿ ಆಯ್ತು ಬಿಡಿ ಇದೇನೋ ಇರ್ಬೋದು ಅಂದ್ಬಿಟ್ಟು ಇಗ್ನೋರ್ ಮಾಡ್ಬಿಟ್ಟು ಸೀದಾ ಅಜ್ಜಿ ಹತ್ರ ಹೋಗ್ಬಿಡ್ತಾನೆ. ಅಜ್ಜಿ ಹತ್ರ ಹೋಗ್ಬಿಟ್ಟು ಏನ್ ಅಜ್ಜಿ ಫೋನ್ ಮಾಡ್ದಲ್ಲ, ಏನ್ ಪ್ರಾಬ್ಲಮ್ ಅಂತ ಕೇಳಿದಾಗ ಆ ಅಜ್ಜಿನ ಕೂಡ ನಾನಕ್ಕಪ್ಪ ಹಿಂಗ್ ಫೋನ್ ಮಾಡ್ಲಿ ಅಂತಾಳೆ. ಇಲ್ಲಿ ಇವನಿಗೆ ಗೊತ್ತಾಗುತ್ತೆ ಈ ಅಜ್ಜಿಗೆ ಮರೆಯೋ ಪ್ರಾಬ್ಲಮ್ ಇದೆ ಅಂತ. ಆಗ ಮತ್ತೆ ಆ ಮನೆ ಒಳಗಡೆ ಒಂದ್ ಶಬ್ದ ಬರುತ್ತೆ. ಇದಕ್ಕೋಸ್ಕರ ಇವನೇ ಒಳಗಡೆ ಬಂದ್ಬಿಟ್ಟು ಚೆಕ್ ಮಾಡೋಣ ಅಂತ ರೂಮ್ನು ಚೆಕ್ ಮಾಡ್ತಾ ಇರ್ತಾನೆ. ಆಗ ಒಂದು ರೂಮ್ ಹೋದಾಗ ಆ ನೆಲದಲ್ಲೆಲ್ಲ ಫುಲ್ ಬ್ಲಡ್ ಆಗಿರುತ್ತೆ. ಸೊ ಆ ಬ್ಲಡ್ ನ ಫಾಲೋ ಮಾಡ್ಕೊಂಡು ಹೋದಾಗ ಅದು ಒಂದು ಚೇಂಬರ್ ಹತ್ರ ಹೋಗುತ್ತೆ. ಆ ರೂಮಲ್ಲೂ ಕೂಡ ಒಂದು ವೆಂಟಿಲೇಷನ್ ಚೇಂಬರ್ ಇರುತ್ತೆ. ಅದ್ರೊಳಗಡೆ ಈ ಬ್ಲಡ್ ಪಾಸ್ ಆಗ್ತಾ ಇರುತ್ತೆ. ಇವನು ಏನಿರ್ಬೋದು ಅಂತ ನೋಡಿದ್ರೆ ಇವನ್ಗಿಂತ ಮುಂಚೆನೆ ಒಬ್ಬ ಬಂದಿರ್ತಾನೆ ಈ ರೀತಿ ಚೆಕ್ ಮಾಡೋದಕ್ಕೆ. ಅವನ ಒಂದು ಡೆಡ್ ಬಾಡಿ ಅಲ್ಲಿ ಇರುತ್ತೆ. ಇದು ನೋಡಿ ಫುಲ್ ಎದುರ್ಕೊಂಡ್ಬಿಡ್ತಾನೆ. ಮತ್ತೆ ನೋಡ್ತಿದ್ದಂಗೆನೆ ಇವನ್ ಮೇಲೆ ಯಾರೋ ಒಂದು ಕ್ರಿಯೇಚರ್ ಅಟ್ಯಾಕ್ ಮಾಡ್ಬಿಡುತ್ತೆ. ಇದನ್ನ ನೋಡಿ ಅಜ್ಜಿಗೆ ಫುಲ್ ಗಾಬರಿ ಆಗಿ ಹೋಗ್ಬಿಡುತ್ತೆ. ಮತ್ತೆ ಅವನು ಕಾಪಾಡಿ ಅಂತ ಪಡ್ಕೋತಾ ಇರ್ತಾನೆ. ಆದ್ರೆ ಅವನು ಎಳ್ಕೊಂಡ್ ಸೀದಾ ವೆಂಟಿಲೇಟರ್ ಒಳಗಡೆ ಕಳ್ಕೊಂಡು ಹೋಗ್ಬಿಡುತ್ತೆ. ಈ ಅಜ್ಜಿಗೆ ಫುಲ್ ಗಾಬರಿ ಆಗ್ಬಿಟ್ಟು ಏನಾಗ್ತಿದೆ ಅಂತ ನೋಡೋಷ್ಟಲ್ಲಿ ಎಲ್ಲ ಮರ್ತ ಹೋಗ್ಬಿಟ್ಟು ಮತ್ತೆ ಟಿವಿ ನೋಡಕ್ ಕೂತ್ಕೋತಾಳೆ. ಆಗ ಮತ್ತೆ ಇವಳಿಗೆ ಮತ್ತೆ ಶಬ್ದ ಬರುತ್ತೆ. ಅದಕ್ಕೋಸ್ಕರ ಈ ಅಜ್ಜಿ ಮತ್ತೆ ಇನ್ಸೆಕ್ಟ್ ಕಂಟ್ರೋಲ್ ಟೀಮ್ಗೆ ಮತ್ತೆ ಫೋನ್ ಮಾಡ್ತಾಳೆ. ಇದೇ ರೀತಿ ಎಷ್ಟು ಜನ ಕರ್ಸಿ ಸಾಯಿಸ್ತಾಳೆ. ಇಲ್ಲಿಂದ ಸೀನು 4 ದಿನ ಹಿಂದೆ ಹೋಗುತ್ತೆ. ನಮಗೆ ಒಂದು ಆಸ್ಟ್ರೋನಾಟ್ ತೋರಿಸ್ತಾರೆ. ಆ ಆಸ್ಟ್ರೋನಾಟ್ ಆಕಾಶದಿಂದ ಸೀದಾ ಬಂದ್ಬಿಟ್ಟು ಒಂದು ರೂಮ್ಗೆ ಹೊಡೆಯುತ್ತೆ. ಆ ಹೊಡೆದ್ಬಿಟ್ಟು ಅದ್ರೊಳಗಡೆಯಿಂದ ಒಂದು ಸ್ಪೈಡರ್ ಆಚೆ ಬರುತ್ತೆ. ಆದ್ರೆ ಇದು ನೋಡಕ್ ತುಂಬಾ ಚಿಕ್ಕದಾಗಿರುತ್ತೆ. ಆಗ ಅದೇ ರೂಮ್ಗೆ ಒಬ್ಳು ಚಾರ್ಲೆಟ್ ಅನ್ನೋ ಒಂದು ಹುಡುಗಿ ಬರುತ್ತೆ. ಆ ಹುಡುಗಿ ಬಂದ್ಬಿಟ್ಟು ಆ ರೂಮಲ್ಲಿರುವಂತಹ ಕೆಲವು ಗೊಂಬೆಗಳದ್ದು ಫೋಟೋ ತಕ್ಕೋತಾ ಇರುತ್ತೆ. ತಕ್ಕೋತಿರ್ಬೇಕಾದ್ರೆ ಆಗ ಇವಳಿಗೆ ಈ ಒಂದು ಸ್ಪೈಡರ್ ಸಿಗುತ್ತೆ. ಆ ಸ್ಪೈಡರ್ನ ಹಾಗೆ ನೋಡ್ತಿರ್ಬೇಕಾದ್ರೆ ಆ ರೂಮ್ ನ ಓನರ್ ಅಲ್ಲಿಗೆ ಬರ್ತಿರೋ ರೀತಿ ಶಬ್ದ ಇವಳಿಗೆ ಕೇಳಿಸುತ್ತೆ. ಅದಕ್ಕೋಸ್ಕರ ಆ ಸ್ಪೈಡರ್ ನೈತೆ ಒಂದು ಬೆಂಕಿ ಪಟ್ಟಣದೊಳಗೆ ಮುಚ್ಚಿಕೊಂಡು ಅಲ್ಲಿಂದ ಬಂದ್ಬಿಡ್ತಾಳೆ. ಈ ಚಾರ್ಲೆಟ್ ಆ ವೆಂಟಿಲೇಷನ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಇವ್ರ ಅಜ್ಜಿನ ನೋಡ್ತಾಳೆ. ಹಾಗೆ ಮುಂದೆ ಬರ್ತಾ ಈ ಹೆರಿಕ್ ಅನ್ನೋ ಒಂದು ಹುಡುಗನ ನೋಡ್ತಾನೆ. ಇವನೊಬ್ಬ ಸ್ವಲ್ಪ ಸೈಂಟಿಸ್ಟ್ ತರ ಬಯಾಲಜಿ ಸ್ಟೂಡೆಂಟ್. ಮತ್ತೆ ಹಾಗೆ ಮುಂದೆ ಬರ್ತಾ ಈ ಚಾರ್ಲೆಟ್ ನ ತಂದೆ ಫ್ರಾಂಕ್ ಅನ್ನು ಆ ಒಂದು ಮನೆಯ ಓನರು ಕಂಠಾರ ತರ ಹೀಗೆ ಮಾತಾಡ್ತಾ ಇರ್ತಾನೆ. ಆ ಮನೆಯ ಓನರ್ ಕೂಡ ನಿನ್ ಮಗಳು ನನ್ನ ರೂಮಿಗೆ ಬಂದ್ಬಿಟ್ಟು ಕಿಟಕಿ ಹೊಡೆದಾಕಿದ್ದಾಳೆ ಅಂದಾಗ ಅವನು ಕೂಡ ಇಲ್ಲ ನನ್ನ ಮಗಳನ್ನ ನನ್ನ ಕಡೆ ಬಿಟ್ಟೆ ಇಲ್ಲ, ಅವಳು ಆ ಕಡೆ ಬರೋದೇ ಇಲ್ಲ ಅಂತ. ಅವಳಲ್ಲಿ ಇನ್ಯಾರು ಹೊಡೆದಾಕ್ತಾರೆ, ಅವಳು ಒಬ್ಳೆ ನನ್ನ ರೂಮಿಗೆ ಬರೋದು ಹಂಗೆ ಅಂತ ಬೈತಾ ಇರ್ತಾನೆ. ಸರಿ ಆಯ್ತು ಬಿಡಿ ನಾನು ಅವಳು ಅಲ್ಲಿಗೆ ಬರ್ತಾ ಇರೋ ತರ ನಾನು ಹೇಳ್ತೀನಿ ಅಂದ್ಬಿಟ್ಟು ಈತನ್ ಹೇಳ್ತಾನೆ. ಇವಳು ಬೇಗ ಇವಳು ರೂಮ್ಗೆ ವಾಪಸ್ ಬರ್ತಾಳೆ. ವಾಪಸ್ ಬಂದ್ಬಿಟ್ಟು ಆ ಸ್ಪೈಡರ್ ಇದೆಯಲ್ಲ ಆ ಸ್ಪೈಡರ್ ತಗೊಂಡು ಒಂದು ಜಾರ್ ಒಳಗಡೆ ಹಾಕ್ತಾಳೆ. ಹಾಕ್ಬಿಟ್ಟು ಎತ್ತಿಕ್ ಕೊಡ್ತಾಳೆ. ಆಗ ಇವಳು ರೂಮ್ಗೆ ಈತನ್ ಬರ್ತಾನೆ. ಈತನ್ ಬಂದ್ಬಿಟ್ಟು ನೀನೇನಾದ್ರೂ ಕಂಟರ್ ರೂಮ್ಗೆ ಹೋಗಿದ್ದ ಅಂತ ಕೇಳ್ತಾನೆ. ಅದಕ್ಕೆ ಇವಳು ಕೂಡ ಇಲ್ಲ ನಾನು ಹೋಗಿಲ್ಲ ಈತನ್ ಅಂತ ಹೇಳ್ತಾಳೆ. ಇವಳು ತಂದೆನ ಇವಳು ಹೆಸರಿಟ್ಟು ಕರೀತಾಳೆ. ಯಾಕೆ ಅಂದ್ರೆ ಈ ಈತನ್ ಇದನ್ನಲ್ಲ ನಿಜವಾದ ಇವಳು ತಂದೆ ಅಲ್ಲ, ಇವನು ಇನ್ನೊಬ್ಬ ಸ್ಟೆಪ್ ಫಾದರ್ ಆಗಿರ್ತಾನೆ. ಅದಕ್ಕೋಸ್ಕರ ಇವಳು ಡ್ಯಾಡ್ ಅಂತಾನೆ ಕರೆಯೋದಿಲ್ಲ, ಹೆಸರಿಟ್ಟೆ ಕರೀತಾಳೆ. ಈ ಹುಡುಗಿಗೆ ಈತನ್ ಅಂದ್ರೆ ಅಷ್ಟೊಂದು ಜನ ಜಾಸ್ತಿ ಇಷ್ಟ ಇರೋದಿಲ್ಲ, ಅಷ್ಟಕ್ಕಷ್ಟೇ. ಬಟ್ ಆದ್ರೆ ಈತನ್ಗೆ ಈ ಹುಡುಗಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಈತನು ಇನ್ಮೇಲೆ ಆ ಗಂಟಲ್ ರೂಮ್ಗೆ ಹೋಗ್ಬೇಡ ನೀನು ಅಂತ ಹೇಳಿ ಸುಮ್ನಾಗ್ಬಿಡ್ತಾನೆ. ಇವಳು ಕೂಡ ಸರಿ ಆಯ್ತು ಬಿಡಿ ಅನ್ಬಿಟ್ಟು ಇವಳು ಕೂಡ ಸುಮ್ನಾಗ್ತಾಳೆ. ಅವ್ರು ಡ್ಯಾಡ್ ಅಲ್ಲಿಂದ ಹೋಗಾದ್ಮೇಲೆ ಇವಳು ಆ ಸ್ಪೈಡರ್ಗೆ ಒಂದು ಹೆಸರು ಕೊಡ್ತಾಳೆ. ಅದ್ರ ಹೆಸರು ಸ್ಟಿಂಗ್ ಅಂತ. ನಿಮ್ಗೆ ಈ ಫ್ಯಾಮಿಲಿ ಒಂದು ಪ್ರಾಬ್ಲಮ್ ನ ಹೇಳ್ತೀನಿ. ಈ ಈತನ್ ಇದನ್ನಲ್ಲ ಈ ಚಾರ್ಲೆಟ್ ನ ತಾಯಿನ ಮದುವೆ ಆಗಿರ್ತಾನೆ. ಈ ಚಾರ್ಲೆಟ್ ನ ತಾಯಿಗೆ ಒಬ್ಳು ಅಮ್ಮ ಇರ್ತಾಳೆ. ಆ ಅಮ್ಮನ ಅಕ್ಕನೇ ಈ ಬಿಲ್ಡಿಂಗ್ ನ ಓನರು. ಅವಳ ಹೆಸರು ಗೊತ್ತಿದೆಯಲ್ಲ ಗಂಟಾರು. ಅದಕ್ಕೋಸ್ಕರ ಇವ್ರಗಳ ಹತ್ರ ರೆಂಟು ಕೇಳ್ತಾ ಇರೋದಿಲ್ಲ. ಅದ್ರ ಬದಲಾಗಿ ಈ ಈತನ್ ಏನಿದ್ದಾನೆ ಬಿಲ್ಡಿಂಗ್ ಅಲ್ಲಿ ಏನೇ ಒಂದು ಈ ಡ್ಯಾಮೇಜ್ ಆದ್ರೂ ಅದನ್ನ ಇವನೇ ಸರಿ ಮಾಡ್ತಾನೆ. ಎಕ್ಸಾಂಪಲ್ ಎಲೆಕ್ಟ್ರಿಕ್ ಆಗಿರ್ಬೋದು, ವಾಟರ್ ಪೈಪ್ ಕಟ್ ಆಗಿದ್ರೆ ಅದನ್ನ ಸರಿ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಇವನೇ ಮಾಡ್ತಾ ಇರ್ತಾನೆ. ಇವನ್ಗೆ ಸರಿಯಾಗಿ ಕೆಲಸ ಇರೋದಿಲ್ಲ ಈತನ್ಗೆ. ಇವನ್ ಏನ್ ಕೆಲಸ ಮಾಡ್ತಾ ಇರ್ತಾನೆ, ಒಂದೊಂದು ಕಾಮಿಕ್ ಬುಕ್ ನ ಬರೀತಾ ಇರ್ತಾನೆ. ಮತ್ತೆ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಈತನ್ಗೂ ಕೂಡ ಒಂದು ರೀಸೆಂಟ್ ಆಗಿ ಒಂದು ಪಾಪ ಆಗಿರುತ್ತೆ. ಇವಳು ಹೆಂಡತಿ ಹೆಸರು ಬಂದ್ಬಿಟ್ಟು ಹೆದರ್ ಅಂತ. ಆ ಚಿಕ್ಕ ಹುಡುಗಿ ಹೆಸರು ಬಂದ್ಬಿಟ್ಟು ಲಿಯಮ್ ಅಂತ. ಈ ಚಾರ್ಲೆಟ್ ಇದ್ದಾಳಲ್ಲ ಇವಳು ಹೆದರ್ನ ಮಗಳು. ಈ ರೀಸೆಂಟ್ ಆಗಿ ಹುಟ್ಟಿರೋ ಮಗು ಈತನ ಮಗು. ಇದಾದ್ಮೇಲೆ ಹೆದರ್ ಇದ್ದಾಳಲ್ಲ ನಾನು ರೂಮಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇರ್ತೀನಿ, ಹಾಗಾಗಿ ನೀನು ಲಿಯಮ್ ನ ನೋಡ್ಕೊ ಅಂದ್ಬಿಟ್ಟು ಈ ಚಾರ್ಲೆಟ್ ನ ಬಿಟ್ಬಿಟ್ಟು ಹೋಗ್ತಾಳ ಅವಳು. ಇವಳು ಕೂಡ
ಒಂದ್ ಸ್ವಲ್ಪ ಹೊತ್ತು ನೋಡ್ಕೊಳ್ತಾಳೆ. ಅದಾದ್ಮೇಲೆ ಇವಳು ಕೂಡ ಹೊಂಟೋಗ್ಬಿಡ್ತಾಳೆ ಇವಳು ರೂಮ್ಗೆ. ಈ ಹುಡುಗಿಗೆ ಆ ಪಾಪು ಕಂಡ್ರು ಕೂಡ ಇಷ್ಟ ಇರೋದಿಲ್ಲ. ಹೋಗ್ಬಿಟ್ಟು ಆ ಸ್ಟಿಂಗ್ ಹತ್ರ ಅಂದ್ರೆ ಆ ಸ್ಪೈಡರ್ ಹತ್ರ ಅದ್ರ ಫೋಟೋನ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ಮತ್ತೆ ಅಲ್ಲೇ ಇವಳಿಗೆ ಒಂದು ಜಿರ್ಲೆ ಸಿಗುತ್ತೆ. ಆ ಜಿರ್ಲೆ ಏನು ಬದುಕಿರುತ್ತೆ. ಅದನ್ನ ಎತ್ಬಿಟ್ಟು ಈ ಸ್ಪೈಡರ್ಗೆ ತಿನ್ನೋಕೆ ಅಂತ ಅದ್ರ ಒಳಗಡೆ ಹಾಕ್ತಾಳೆ. ಅದ್ ನೋಡ್ತಿದ್ದಂಗೆ ಆ ಕಡೆ ತಿರುಗಿ ಈ ಕಡೆ ತಿರುಗೋಷ್ಟಲ್ಲಿ ಸೂಪರ್ ಆಗಿ ಅದನ್ನ ಹೊಡೆದು ಸಾಯಿಸಿ ಒಂದೇಟಿಗೆ ತಿನ್ಕೊಂಡ್ಬಿಟ್ಟಿರುತ್ತೆ. ಇದನ್ನು ಇವಳು ನೋಡ್ಬಿಟ್ಟು ಫುಲ್ ಸರ್ಪ್ರೈಸ್ ಆಗಿ ಹೋಗ್ಬಿಡ್ತಾಳೆ. ಹೇಗಿದು ಒಂದೇ ಸೆಕೆಂಡ್ಗೆ ಹಿಂಗೆ ತಿನ್ಕೊಂಡ್ಬಿಡ್ತಲ್ಲ ಅನ್ಬಿಟ್ಟು. ಮತ್ತೆ ಈ ಕಡೆ ನಮ್ಗೆ ಈತನ ತೋರಿಸ್ತಾರೆ. ಈತನು ಮಾರಿಯಾನ ಒಂದು ಲೇಡಿ ಮನೆಯಲ್ಲಿ ಸಿಂಕ್ ಪೈಪ್ ನ ಚೆಕ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಚೆಕ್ ಮಾಡ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಸರಿ ಮಾಡಿದೀನಿ ಅನ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಇಲ್ಲಿ ಇವಳು ಆ ಸ್ಪೈಡರ್ಗೆ ಇನ್ನೊಂದ್ ಸ್ವಲ್ಪ ಜಿರ್ಲೆಗಳನ್ನ ತಂದು ಹಾಕ್ಬಿಟ್ಟು ಅದ್ರ ಹತ್ರ ಹೋಗ್ಬಿಟ್ಟು ಒಂದು ವಿಷಲ್ನ ಮಾಡ್ತಾಳೆ. ಅದು ಕೂಡ ಸೇಮ್ ಇವಳ ತರನೇ ಒಂದು ವಿಷಲ್ನ ಮಾಡುತ್ತೆ. ಇದನ್ನು ಕೂಡ ನೋಡಿ ಇವಳು ಸರ್ಪ್ರೈಸ್ ಆಗ್ತಾಳೆ. ಮತ್ತೆ ಇಲ್ಲಿ ನಮ್ಗೆ ಈತನ ತೋರಿಸ್ತಾರೆ. ಈತನು ಬೇಸ್ಮೆಂಟ್ ಅಲ್ಲಿ ಸ್ಟೀಮಿಂಗ್ ಒಂದು ಮಿಷಿನ್ ನ ಸರಿ ಮಾಡ್ಬಿಟ್ಟು ನೇತ್ರ ಬಂದಾಗ ಇವ್ರ ಹೆಂಡತಿ ಇವನ್ ಕೈಗೆ ಮಗು ಕೊಟ್ಬಿಟ್ಟು ನಾನ್ ನಮ್ಮ ತಾಯಿನ ಮನಗಿಸ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಹೆಲ್ಪ್ ಬರ್ತಾಳೆ. ಇಲ್ಲಿ ಹೆದರ್ ಅವ್ರ ತಾಯಿ ಹೆಲ್ಗಾನ ಕರ್ಕೊಂಡ್ ಬಂದ್ಬಿಟ್ಟು ಮನಗಿಸ್ತಾ ಇರ್ತಾಳೆ. ಮನಗಿಸ್ಬೇಕಾದ್ರೆ ಅವ್ರ ತಾಯಿ ಕೂಡ ಅದೊಂದು ಸ್ವೆಟರ್ನ ಹೊಲ್ದಿಕ್ಕಿದ್ದೀನಿ ಅದನ್ನ ತಗೊಂಡೋಗಿ ಚಾರ್ಲೆಟ್ ನಿನ್ ಮಗಳು ಕೈಗೆ ಕೊಡು ಅಂತ ಹೇಳ್ತಾಳೆ. ಇವಳು ಕೂಡ ಖುಷಿ ಆಗ್ತಾಳೆ. ಆಮೇಲೆ ಇವಳು ಮನಗಿಸ್ಬಿಟ್ಟು ಇವಳು ಪಾಡಿಗಳು ಬಂದ್ಬಿಡ್ತಾಳೆ. ಮತ್ತೆ ಇದಾದ್ಮೇಲೆ ನಮ್ಗೆ ಈತನ ತೋರಿಸ್ತಾನೆ. ಈತನು ಒಂದು ಕಾಮಿಕ್ ಬುಕ್ಗೆ ಕ್ಯಾರೆಕ್ಟರ್ ಡ್ರಾಯಿಂಗ್ ಗಳನ್ನ ಬಿಡಿಸ್ತಾ ಇರ್ತಾನೆ. ಆಗಲಿಗೆ ಚಾರ್ಲೆಟ್ ಬರ್ತಾಳೆ. ಚಾರ್ಲೆಟ್ ಇವ್ರ ತಂದೆ ತರ ಬಂದ್ಬಿಟ್ಟು ಆ ಕ್ಯಾರೆಕ್ಟರ್ ಅನ್ನು ಇನ್ನೂ ಫುಲ್ ಅಟ್ರಾಕ್ಟಿವ್ ಆಗಿ ಮಾಡೋಕೆ ಇವಳು ಒಂದು ಐಡಿಯಾನ ಕೊಡ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ಚಾರ್ಲೆಟ್ಗೆ ಈ ಈತನ ಅಂದ್ರೆ ಸ್ವಲ್ಪ ಇಷ್ಟ ಇರುತ್ತೆ ಅಷ್ಟೇ. ಅಷ್ಟೊಂದು ಫುಲ್ಲು ತಂದೆ ತರ ಫೀಲ್ ಇರೋದಿಲ್ಲ ಇವಳಿಗೆ. ಇವರಿಬ್ರು ಚೆನ್ನಾಗಿರೋದನ್ನ ನೋಡಿ ಹೆದರ್ಗೆ ಖುಷಿ ಆಗುತ್ತೆ. ಇದಾದ್ಮೇಲೆ ಇವರೆಲ್ಲರೂ ಕೂಡ ಡಿನ್ನರ್ ನ ಮಾಡ್ಕೊಂಡು ಚಾರ್ಲೆಟ್ ಕೂಡ ಮನ್ಕೊಳಕ್ಕೆ ಅಂತ ಹೋಗ್ತಾಳೆ. ಇವ್ರ ತಂದೆನೂ ಕೂಡ ಇವಳಿಗೆ ಗುಡ್ ನೈಟ್ ಹೇಳೋಣ ಅಂತ ಬರ್ದಾಗ ಆಗ ಇವಳು ಮಾಡಿರೋಂತಹ ಸ್ಕೆಚ್ ನ ಇವ್ನು ನೋಡ್ತಾನೆ. ಇದು ಇವನ್ಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನೇನು ಆ ಜಾರಲ್ಲಿ ಇರುವಂತ ಒಂದು ಸ್ಪೈಡರ್ ನ ನೋಡ್ಬೇಕು ಅನ್ನೋಷ್ಟಲ್ಲಿ ಹಾಗಾಗಿ ಚಾರ್ಲೆಟ್ ಬಂದ್ಬಿಟ್ಟು ಇವನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾಳೆ. ಮಾಡ್ಬಿಟ್ಟು ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಎಂತಕ್ ಬಂದ್ರಿ ಅಂತ ಕೇಳಿದಾಗ ಹಿಂಗೆ ಗುಡ್ ನೈಟ್ ಹೇಳೋಕೆ ಬಂದೆ ಅಂತ ಇವ್ನು ಹೇಳ್ತಾನೆ. ಮತ್ತೆ ನೀನ್ ಬಿಡಿಸಿದ್ಯಲ್ಲ ಡ್ರಾಯಿಂಗು ಅದನ್ನ ನಾನು ಕಾಮಿಕ್ ಬುಕ್ ನಲ್ಲಿ ಯೂಸ್ ಮಾಡ್ಬೋದಾ ಅಂತ ಕೇಳಿದಾಗ ಸರಿ ಆಯ್ತು ತಗೊಳ್ಳಿ ಅಂತ ಇವಳು ಕೊಡ್ತಾಳೆ ಆ ಡ್ರಾಯಿಂಗ್. ಇವಳು ಮಾಡಿದಂತಹ ಒಂದು ಸ್ಕೆಚ್ ನ ಅದಕ್ಕೋಸ್ಕರ ಇವನು ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಆದ್ರೆ ಅವಳೇನು ರಿಪ್ಲೈ ಮಾಡೋದಿಲ್ಲ. ಗುಡ್ ನೈಟ್ ಈತನ ಅಂದ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ. ಈತನ್ನು ಅವಳ ಮಗಳ ತರ ಇನ್ನೂ ಹತ್ರ ಆಗೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಚಾರ್ಲೆಟ್ಗೆ ಅಷ್ಟೊಂದು ಇಷ್ಟನೇ ಇರೋದಿಲ್ಲ ಈತನ್ನು. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಚಾರ್ಲೆಟ್ ಮನಗಿರ್ಬೇಕಾದ್ರೆ ಆ ಒಂದು ಜಾರಿಂದ ಸ್ಪೈಡರ್ ಇದೆಯಲ್ಲ ಸ್ಪೈಡರ್ ಆಚೆ ಬರುತ್ತೆ. ಆಚೆ ಬಂದ್ಬಿಟ್ಟು ಶಿಸ್ತಾಗಿ ಆ ವೆಂಟಿಲೇಷನ್ ಒಳಗಡೆ ಹೋಗ್ಬಿಟ್ಟು ಈ ಗಂಟರ್ನ ಒಂದು ರೂಮ್ ಒಳಗಡೆ ಬರುತ್ತೆ. ಆ ರೂಮ್ ಒಳಗಡೆ ಒಂದು ಗಿಣಿ ಇರುತ್ತೆ. ಆ ಗಿಣಿ ಕೂಡ ಈ ಸ್ಪೈಡರ್ ನೋಡಿ ತುಂಬಾ ಕಿರ್ಚಾಡ್ತಾ ಇರುತ್ತೆ. ತಕ್ಕನೆ ಇಲ್ಲಿಂದ ಸಿಮ್ ಕಟ್ ಆಗಿ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇವರೆಲ್ಲರೂ ಕೂಡ ನಾಷ್ಟಾನ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಹೆದರು ಈ ತರ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಹೆದರ್ಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇರೋದಿಲ್ಲ. ಈ ಮನೇನ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಡೋಣ ಅಂತ ಇವಳು ಅಂತ ಇರ್ತಾಳೆ. ಮತ್ತೆ ಹಾಗೆ ಇಬ್ರು ಮಾತಾಡ್ತಾನೆ. ಈತನ ಹೇಳ್ತಾನೆ ನಿನ್ ಮಗ್ಳಿಗೆ ಯಾಕೋ ನಾನಂದ್ರೆ ಇಷ್ಟನೇ ಇಲ್ಲ. ನಾನು ಎಷ್ಟೇ ಅವಳನ್ನ ಪ್ರೀತಿಸಿದ್ರು ಕೂಡ ಅವಳನ್ನ ಅರ್ಥನೇ ಮಾಡ್ಕೋತಿಲ್ಲ ಅಂತ. ಅದಕ್ಕೆ ಹೆದರು ಕೂಡ ತಲೆ ಕೆಡ್ಸ್ಕೊಂಡ್ಬಿಟ್ಟು ಅವಳು ಅರ್ಥ ಮಾಡ್ಕೋತಾಳೆ. ಒಂದೆಲ್ಲ ಒಂದಿನ ಇಷ್ಟೆಲ್ಲ ಮಾಡ್ಕೊಂಡು ಇವ್ರ ಕೆಲ್ಸದಲ್ಲಿ ಇವ್ರು ಬಿಸಿ ಆಗ್ತಾ ಇರ್ಬೇಕಾದ್ರೆ ಆಗ ಸಡನ್ ಆಗಿ ಈ ಗಂಟರು ಜೋರಾಗಿ ಕಿರ್ಚಾಡ್ತಾಳೆ. ಇವ್ರು ಏನಾಗಿರ್ಬೋದು ಅಂದ್ಬಿಟ್ಟು ಓಡೋಗ್ಬಿಟ್ಟು ಈ ಗಂಟರ್ನ ಮನೆಯೊಳಗಡೆ ಹೋಗಿ ನೋಡಿದಾಗ ಇವ್ರು ಸಾಕಿದಂತ ಒಂದು ಗಿಣಿ ಕುರುಗುರವಾಗಿ ಸತ್ತೋಗ್ಬಿಟ್ಟಿರುತ್ತೆ. ಇದು ಯಾರು ಮಾಡಿರ್ಬೋದು ಅಂತ ಈತನ್ ಕೇಳಿದಾಗ ಇದೆಲ್ಲ ಇಲಿಗಳದೇ ಕೆಲಸ, ಫ್ರಾಂಕ್ ಅನ್ನ ಕರ್ಸು ಅಂತ ಇವಳು ಹೇಳ್ತಾಳೆ. ಆಗ ಅಲ್ಲಿಗೆ ಫ್ರಾಂಕ್ ಅನ್ ಬರ್ತಾನೆ. ಫ್ರಾಂಕ್ ಅನ್ ಬಂದ್ಬಿಟ್ಟು ಈ ಗಿಳಿ ಮೇಲೆ ಸತ್ತೋಗಿರೋದನ್ನ ನೋಡ್ಬಿಟ್ಟು ಇದು ಹೇಗ್ ಸತ್ತೋಯ್ತು, ಮತ್ತೆ ಇದು ಸತ್ತೋಗೋ ಕಾರಣ ಎಂದು ಯಾವ ಒಂದು ಪ್ರಾಣಿ ಸಾಯಿಸಿರ್ಬೋದು ಅಂತ ಆ ಮನೆಯನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ಗೆ ಇವಳನ್ನ ತೋರಿಸ್ತಾರೆ ಚಾರ್ಲೆಟ್ ನ. ಈ ಚಾರ್ಲೆಟ್ ಈ ಮೊಬೈಲ್ ಅಲ್ಲಿ ಒಂದು ಪಕ್ಷಿಯ ವಾಸ್ನ ಪ್ಲೇ ಮಾಡ್ತಾಳೆ. ಅದು ಕೂಡ ಸೇಮು ಅದೇ ರೀತಿ ಒಂದು ಮಿಮಿಕ್ ನ ಮಾಡುತ್ತೆ. ಇವಳು ಗೊತ್ತಾಗುತ್ತೆ ಇದಕ್ಕೆ ಮಿಮಿಕ್ ಮಾಡೋ ಒಂದು ಪವರ್ ಇದೆ ಅಂತ. ಮತ್ತೆ ಆ ಸ್ಪೈಡರ್ಗೆ ಇನ್ನಷ್ಟು ಜಿರ್ಲೆಗಳನ್ನ ತಗೊಂಡ್ಬಂದಿರ್ತಾಳೆ ಕೂಡ ಅನ್ಬಿಟ್ಟು. ಇದು ನೋಡಕ್ಕೆ ನಾರ್ಮಲ್ ಸ್ಪೈಡರ್ ತರ ಇರುತ್ತೆ, ಆದ್ರೆ ಇದೊಂಥರ ಬುದ್ಧಿ ಇರುವಂತ ಒಂದು ಸ್ಪೈಡರ್. ಆಗ ಸಡನ್ ಆಗಿ ಆ ಒಂದು ಬಾಟಲ್ ಹತ್ರ ಮೌತ್ ಬಾಲ್ ಅನ್ನ ಒಂದು ಕೆಮಿಕಲ್ ಬಾಲ್ ಬಂದ್ ಬೀಳುತ್ತೆ. ಇದೇನಂದ್ರೆ ಈ ಟಾಯ್ಲೆಟ್ ರೂಮ್ ಎಲ್ಲ ಹಾಕ್ತಾರಲ್ಲ ಒಂದು ಬಾಲ್ ತರ ಸ್ಮೆಲ್ ಹೊಡಿಯುತ್ತಲ್ಲ, ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ಆ ಒಂದು ಬಾಲ್ ಇದು. ಅದನ್ನ ನೋಡಿದ ತಕ್ಷಣ ಈ ಸ್ಪೈಡರ್ ತುಂಬಾ ಎದುರುಗೊಳ್ಳುತ್ತೆ. ಇವಳಿಗೆ ಗೊತ್ತಾಗುತ್ತೆ ಈ ಸ್ಪೈಡರ್ಗೆ ಒಂದು ವೀಕ್ನೆಸ್ ಇದೆ, ಅದು ಇದೇನೆ ಅಂತ. ಮತ್ತೆ ಆ ಸ್ಪೈಡರ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ ಆ ಸ್ಪೈಡರ್ ಇನ್ನೂ ಬೆಳೆದ ರೀತಿ ಇವಳಿಗೆ ಕಾಣಿಸುತ್ತೆ. ಅದ್ರ ಬಗ್ಗೆ ಇವಳು ರಿಸರ್ಚ್ ಮಾಡ್ತಾಳೆ. ಒಂದು ಸ್ಪೈಡರ್ ದಿನಕ್ಕೆ ಎಷ್ಟು ಬೆಳೆಯುತ್ತೆ ಅಂತ. ಎಲ್ಲ ರೂಮ್ಗೂ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇರ್ತಾನೆ. ಎದರ ಇಲ್ಲಿಗೆ ಇದ್ರೆ ಉಂಟು ಅಲ್ಲಿ ಅಂತ. ಹಾಗೆ ಸ್ಪ್ರೇ ಮಾಡ್ಕೊಂಡು ಈ ಒಂದು ಚಾರ್ಲೆಟ್ ರೂಮ್ಗೆ ಬರ್ತಾನೆ. ಬಂದ್ಬಿಟ್ಟು ಇವಳು ರೂಮ್ಗೂ ಸ್ಪ್ರೇ ಮಾಡ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಚಾರ್ಲೆಟ್ ಬಂದ್ಬಿಟ್ಟು ತಡೀತಾಳೆ, ಸ್ಪ್ರೇ ಮಾಡ್ಬೇಡ ಅಂತವೆ. ಎಂತಕ್ಕೆ ಅಂತ ಇವಳು ಕೇಳಿದಾಗ ನನ್ನ ಹತ್ರ ಒಂದು ಸ್ಪೈಡರ್ ಇದೆ ಅದಕ್ಕೋಸ್ಕರ ಅಂತ. ಅದಕ್ಕೆ ಇವನು ಕೂಡ ಏನ್ ಪುಟ ಎಲ್ಲರೂ ನಾಯಿ ಬಿಕ್ಕಳನ್ನ ಸಾಕೊಂಡ್ರೆ ನೀನು ಸ್ಪೈಡರ್ ನ ಸಾಕ್ತಾ ಇದ್ದೆ, ತೋರ್ಸು ಹೆಂಗಿದೆ ನೋಡ್ತೀನಿ ಅನ್ಬಿಟ್ಟು ಆ ಸ್ಪೈಡರ್ ನ ನೋಡ್ತಾನೆ. ಸ್ಪೈಡರ್ ನ ನೋಡಿದ ತಕ್ಷಣ ಇವನ್ಗೂ ಒಂದು ನಿಮಿಷ ಎದುರಿಗೆ ಆಗ್ಬಿಡುತ್ತೆ. ಇದರಿಂದ ನೋಡುಪುಟ ಈ ಸ್ಪೈಡರ್ ಇದೆಯಲ್ಲ ತುಂಬಾ ಡೇಂಜರಸ್ ಆಗಿದೆ, ಇದು ನೋಡೋಕೆ ವಿಷಕಾರಿಯಾದ ಒಂದು ಸ್ಪೈಡರ್ ಇದ್ದಂಗೆ ಕಾಣಿಸ್ತೈತೆ, ಇದನ್ನ ನೀನ್ ಸಾಕೊಂಬೇಡ, ಇಲ್ಲಿಂದ ಕಳಿಸ್ಬಿಡು, ಆಚೆ ಬಿಟ್ಬಿಡು ಅಂತ
ಅಂತ. ಆದ್ರೆ ಅವ್ಳು ಕೇಳ್ತಾಳ, ಇಲ್ವಲ್ಲ ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವ್ ಬಾಡಿ ನೀವು ಹೋಗ್ರಿ ಸುಮ್ನೆ ಅಂತ ಆ ಫ್ರಾಂಕನ್ಗೆ ಹೇಳಿ ಕಳಿಸ್ಬಿಡ್ತಾಳೆ. ಇಲ್ಲಿ ಫ್ರಾಂಕನ್ ಕೆಲಸ ಮುಗಿಸಿ ಎಲ್ಲ ಅಮೌಂಟ್ ನ ಕೇಳ್ತಾ ಇರ್ತಾನೆ. ಅದ್ರ ಗಂಟರು ಅರ್ಧ ಕಾಸು ಮಾತ್ರ ಕೊಡ್ತಾಳೆ, ಫುಲ್ ಪೇಮೆಂಟ್ ಕೊಡೋದಿಲ್ಲ. ನಿಂಗೆ ಯಾವ್ದೇ ಇಲ್ಲಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ಇದನ್ನ ಕೊಟ್ಟೆ ಹೋಗ್ತಾ ಇರು ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಅವನು ಅದಕ್ಕೋಸ್ಕರ ಅವನು ಕೂಡ ಎಂತ ಕಂಜೂಸ್ ಮನೆಗೆ ಬಂದ್ಬಿಟ್ಟೆ, ನಾನು ಇನ್ನೊಂದ್ಸಲ ಬಂದ್ರೆ ಕೇಳ್ರಿ ನಿಮ್ ಮನೆಗೆ ಅಂತ ಬೈಕೊಂಡು ಹೋಯ್ತಾ ಇರ್ತಾನೆ. ಸೀನು ಮತ್ತೆ ನೇಟ್ಗೆ ಶಿಫ್ಟ್ ಆಗುತ್ತೆ. ಚಾರ್ಲೆಟ್ ಆ ಸ್ಪೈಡರ್ಗೆ ಊಟ ಕೊಡೋದಂತ ಒಂದು ಜಿರ್ಲಿನ ಹಾಕಕ್ಕಿಂತ ಹೋಗ್ತಾ ಇರ್ಬೇಕಾದ್ರೆ ಅದರ ಒಂದು ವೆಬ್ಬಿಂದಾನೇ ಅದು ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಇದನ್ನ ನೋಡಿ ಒಂದು ನಿಮಿಷ ಶಾಕ್ ಆಗುತ್ತೆ ಇವಳಿಗೆ. ಅಷ್ಟು ಫಾಸ್ಟ್ ಆಗಿ ಎಳ್ಕೊಂಡ್ ತಿಂದಿರುತ್ತೆ. ಇವಳು ಕೂಡ ಸರಿ ಅದ್ರ ಎಬಿಲಿಟಿ ಅಲ್ವಾ ಅನ್ಬಿಟ್ಟು ಹೋಗಿ ಮಲ್ಕೋತಾಳೆ. ಎಲ್ಲರೂ ಕೂಡ ಮಲ್ಕೊಂಡಿರ್ಬೇಕಾದ್ರೆ ಈ ಸ್ಪೈಡರ್ ಏನಿದೆ ಆ ಬಾಲ್ ಇಂದ ಆಚೆ ಬರುತ್ತೆ. ಆಚೆ ಬಂದ್ಬಿಟ್ಟು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಈ ಮಾರಿಯಾ ಅಂತ ಒಂದು ಮನೆ ಇದೆಯಲ್ಲ ಆ ಮನೆಯೊಳಗಡೆ ಹೋಗುತ್ತೆ. ಆ ಮಾರಿಯಾ ಹತ್ರ ಒಂದು ನಾಯಿ ಇರುತ್ತೆ. ಆ ನಾಯಿ ಇದನ್ನ ನೋಡಿ ಬೊಗಳ್ತಾ ಇರುತ್ತೆ. ಅದರಿಂದ ಈ ಮಾರಿಯಾಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ಟು ಆ ನಾಯಿನ ಎತ್ತು ಆಚೆ ಆಗ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಲಾಕ್ ಮಾಡ್ಕೊಂಡು ಇವಳಿಗೆ ಒಂದು ಫ್ಯಾಮಿಲಿ ಇರುತ್ತೆ. ಆದ್ರೆ ಆ ಫ್ಯಾಮಿಲಿ ಆಕ್ಸಿಡೆಂಟ್ ಇಂದ ಸತ್ತೋಗ್ಬಿಟ್ಟಿರ್ತಾರೆ. ಹಾಗೆ ಇವಳು ಒಂದು ಫ್ಯಾಮಿಲಿನ ಫೋಟೋನ ನೋಡ್ಕೊಂಡು ಫೀಲ್ ಮಾಡ್ಕೋತಾ ಇರ್ತಾಳೆ. ಆದ್ರೆ ನೋಡ್ತಾ ನೋಡ್ತಿದ್ದಂಗೆನೆ ಆ ಒಂದು ಸ್ಪೈಡರ್ ಅಲ್ಲಿ ಬಂದ್ಬಿಟ್ಟು ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿರುತ್ತೆ. ಅಟ್ಯಾಕ್ ಮಾಡಿ ಇವಳು ಕೆನ್ನೆ ಕಚ್ಬಿಡುತ್ತೆ. ಇದರಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಕೆಳಗಡೆ ಬಿದ್ದೋಗಿ ತಲೆ ಹೊಡೆದೋಗಿ ಬ್ಲಡ್ ಸುರಿತಾ ಇರುತ್ತೆ. ಇದನ್ನ ನೋಡ್ಕೊಳ್ಳೋಣ ಅನ್ಬಿಟ್ಟು ಕನ್ನಡಿ ಹತ್ರ ಹೋಗ್ತಾಳೆ. ಕನ್ನಡಿ ಹತ್ರ ಹೋಗಿ ನೋಡಿದಾಗ ಇವಳಿಗೆ ಕಚ್ಚಿತಲ್ಲ ಕೆನ್ನೆ ಹತ್ರ ಅದು ಫುಲ್ ಇನ್ಫೆಕ್ಷನ್ ಆಗ್ಬಿಟ್ಟು ಇವಳಿಗೆ ತಲೆ ತಿರುಗುತ್ತೆ. ತಲೆ ತಿರುಗಿ ಕೆಳಗಡೆ ಬಿದ್ದ ತಕ್ಷಣ ಸಿಂಕುಗೆ ತಲೆ ಹೊಡ್ಕೊಂಡು ಕಾನ್ಶಿಯನ್ಸ್ ಕಳ್ಕೊಂಡ್ಬಿಡ್ತಾಳೆ. ಫುಲ್ ಮೂವ್ಮೆಂಟ್ ಮಾಡಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ಬಿಡ್ತಾಳೆ. ಆಗ ನೋಡ್ತಿದ್ದಂಗೆನೆ ಆ ಸ್ಪೈಡರ್ ಮತ್ತೆ ಬಂದ್ಬಿಟ್ಟು ಇವಳನ್ನ ಒಂದು ಬಾಯಿ ಒಳಗಡೆ ಹೋಗ್ಬಿಟ್ಟು ಶಿಸ್ತಾಗಿ ಅದು ಗಂಟ್ಲಿಂದ ಹೊಟ್ಟೆಗೆ ಹೋಗ್ಬಿಟ್ಟು ಆ ಹೊಟ್ಟೆನ ಕ್ಲೀನ್ ಆಗಿ ಹರಿದಾಕ್ಬಿಟ್ಟು ಸಾಯಿಸಾಕ್ಬಿಡುತ್ತೆ ಮರಿಯನ್ನ. ಮತ್ತೆ ಸೀನ್ ನಾಳೆ ಶಿಫ್ಟ್ ಆಗಿ ನಾಷ್ಟ ಮಾಡ್ತಾ ಇರ್ಬೇಕಾದ್ರೆ ಚಾರ್ಲೆಟ್ ಮೇಲ್ಗಡೆ ಇರುವಂತಹ ಒಂದು ಹುಡುಗ ಎರಿಕೋ ಸೈಂಟಿಸ್ಟ್ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ತಂದೆ ಕೂಡ ಅವನ ಅದೇ ರೀತಿ ಸೈಂಟಿಸ್ಟ್ ಅಲ್ಲ, ಅವನೊಬ್ಬ ಬಯಾಲಜಿ ಸ್ಟೂಡೆಂಟ್, ಹೀಗೆ ಮೀನುಗಳ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾನೆ ಅಷ್ಟೇ. ಆದ್ರೆ ನೀನು ಅವನ ಹತ್ರ ಹೋಗ್ಬೇಡ ಅಂತ ಇವ್ರ ತಂದೆ ಇವನಿಗೆ ಹೇಳ್ತಾನೆ. ಆದ್ರೂ ಕೂಡ ಇವಳು ಅವನ ಹತ್ರ ಹೋಗ್ತಾಳೆ. ಹೋಗ್ಬಿಟ್ಟು ನೀನ್ ಒಂದು ಫಿಶ್ ಟ್ಯಾಂಕ್ ಇದೆಯಾ ಅಂತ ಕೇಳ್ತಾಳೆ. ಯಾಕೆ ಅಂದಾಗ ನನ್ನ ಹತ್ರ ಒಂದು ಸ್ಪೈಡರ್ ಇದೆ ಅಂತ ಇವಳು ಹೇಳ್ತಾಳೆ. ಇವಳು ಕೂಡ ಹೋಗ್ಬಿಟ್ಟು ಆ ಸ್ಪೈಡರ್ ನ ತಗೊಂಡ್ ಬಂದ್ಬಿಟ್ಟು ಮುಂದೆ ತೋರಿಸ್ತಾಳೆ. ಹಿರಿಕ್ ಹತ್ರ ಹೋಗ್ಬಿಟ್ಟು ಈ ಒಂದು ಸ್ಪೈಡರ್ ನ ಸ್ಪೆಷಾಲಿಟಿನೂ ಹೇಳ್ತಾ ಇರ್ತಾಳೆ. ನಾವ್ ಯಾವ ರೀತಿ ಸೌಂಡ್ ಮಾಡ್ತೀವೋ ಇದು ಕೂಡ ಸೇಮ್ ಅದೇ ರೀತಿ ಸೌಂಡ್ ಮಾಡುತ್ತೆ ಅನ್ಬಿಟ್ಟು ಅದು ಹೇಗೆ ಸೌಂಡ್ ಮಾಡುತ್ತೆ ಅಂತ ಕೂಡ ತೋರಿಸ್ತಾನೆ. ಇವನು ಆ ಸ್ಪೈಡರ್ ನ ನೋಡ್ಬಿಟ್ಟು ಇದ್ರಲ್ಲಿ ಏನೋ ಒಂದು ಸೀಕ್ರೆಟ್ ಇದೆ, ಇದೊಂದು ಡಿಫ್ರೆಂಟ್ ಆಗಿರುವಂತ ಒಂದು ಸ್ಪೈಡರ್, ಇದ್ರ ಮೇಲೆ ಏನಾರ ರಿಸರ್ಚ್ ಮಾಡ್ಬೇಕು ಅಂದ್ಬಿಟ್ಟು ಅವಳ ಹತ್ರ ಇದಕ್ಕೆ ನಾನು ಸರಿಯಾಗಿರೋಂತ ಒಂದು ಎನ್ವೈರನ್ಮೆಂಟ್ ನಿಂಗೆ ಕ್ರಿಯೇಟ್ ಮಾಡ್ಕೊಡ್ತೀನಿ, ಅದಕ್ಕೋಸ್ಕರ ಈ ಸ್ಪೈಡರ್ ನ ಸ್ವಲ್ಪ ಹೊತ್ತು ನನ್ನ ಹತ್ರನೇ ಬಿಟ್ಟು ಹೋಗ್ತೀಯಾ ಅಂತ ಅವ್ನು ಕೇಳ್ತಾನೆ. ಅದಕ್ಕೆ ಅವಳು ಕೂಡ ಸರಿ ಆಯ್ತು, ನೀನು ವಾಪಸ್ ತಗೊಂಡ್ಬರ್ಬೇಕಾದ್ರೆ ನಮ್ಮ ತಂದೆ ಗೊತ್ತಾಗಬಾರ್ದು, ಆ ರೀತಿ ತಗೊಂಡ್ಬಂದು ಕೊಡು ಅಂತ ಹೇಳಿ ಹೊಂಟೋಗ್ಬಿಡ್ತಾಳೆ. ಮತ್ತೆ ಇಲ್ಲಿ ಹೆದ್ದಾರೋ ಈತನ ಹತ್ರ ಈ ಮನೆನ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣಪ್ಪ, ಇಲ್ಲಿರೋದು ಬೇಡ, ನಮ್ಗೆ ಬೇರೆ ಜಾಬ್ ಸಿಗುತ್ತೆ, ಅಲ್ಲಿ ಹೋಗ್ಬಿಡ್ಬೇಕಾದ್ರೆ ನಾವು ಜೀವನ ಮಾಡ್ಕೊಂಡಿರೋಣ ಅಂತ. ಆದ್ರೆ ಇವ್ನು ಕೇಳ್ತಾನೆ ಇರೋದಿಲ್ಲ, ಇಲ್ಲೇ ಪ್ರಾಬ್ಲಮ್ ಆಗಿದೆ ನಿನ್ಗೆ, ಇಲ್ಲೇ ಇರ್ಬೋದಿಲ್ಲ ಅಂತ ಇವ್ನು ಹೇಳ್ತಾ ಇರ್ಬೇಕಾದ್ರೆ ಇವರ ಒಂದು ವೆಂಟಿಲೇಷನ್ ಒಳಗಡೆ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ಈತನ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಓಪನ್ ಮಾಡ್ಬಿಟ್ಟು ಏನಿದೆ ಅಂತ ನೋಡ್ತಾ ಇರ್ತಾನೆ ಅದ್ರ ಒಳಗಡೆ. ಆಗ ಸಡನ್ ಆಗಿ ಅಲ್ಲಿಗೆ ಈ ಮಾರಿ ಒಂದು ನಾಯಿನ ಸಾಕೊಂಡಿರ್ತಾಳಲ್ಲ, ಆ ನಾಯಿ ಅಲ್ಲಿರುತ್ತೆ. ಇದಕ್ಕೋಸ್ಕರ ಆ ನಾಯಿನ ತಗೊಂಡು ಮಾರಿಗೆ ವಾಪಸ್ ಕೊಡೋಣ ಅಂತ ಅವ್ರ ಮನೆ ಹತ್ರ ಬರ್ತಾನೆ. ಮನೆ ಹತ್ರ ಬಂದ್ಬಿಟ್ಟು ಡೋರ್ ನ ನಾಕ್ ಮಾಡ್ತಾನೆ. ಬಟ್ ಡೋರ್ ಯಾರು ಓಪನ್ ಮಾಡೋದಿಲ್ವಲ್ಲ. ಇವನ ಹತ್ರ ಇಲ್ಲಿರೋ ಎಲ್ಲಾ ಮನೆಗಳದ್ದು ಡೂಪ್ಲಿಕೇಟ್ ಕೀ ಇರುತ್ತೆ. ಇವನು ಆ ಮಾರಿಯ ಮನೆಯ ಡೋರ್ ನ ಓಪನ್ ಮಾಡ್ಬಿಟ್ಟು ಒಳಗಡೆಗೆ ನಾಯಿನ ಕಳಿಸ್ತಾನೆ. ಒಳಗಡೆ ಹೋದ್ಮೇಲೆ ನಾಯಿ ಬೊಗಳುತ್ತಾನೆ ಇರುತ್ತೆ. ಇದ್ಯಾಕೆ ಈ ರೀತಿ ಬೊಗಳುತ್ತೈತೆ ಅಂದ್ಬಿಟ್ಟು ಆ ನಾಯಿನ ಫಾಲೋ ಮಾಡ್ಕೊಂಡು ಈತನು ಒಳಗಡೆ ಹೋಗಿ ನೋಡಿದಾಗ ಮಾರಿಯ ಕ್ರೂರವಾಗಿ ಸತ್ತೋಗ್ಬಿಟ್ಟಿರ್ತಾಳೆ. ಇದನ್ನೆಲ್ಲ ಈತನ ನೋಡ್ಬಿಟ್ಟು ಟಕ್ಕನಿಗೆ ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟು ಆ ಡೆಡ್ ಬಾಡಿ ಏನಿಂದ ತಗೊಂಡು ಹೋಗೋ ರೀತಿ ಮಾಡ್ತಾನೆ. ಮತ್ತೆ ಅವನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ, ನೀವೇನ್ ಮಾಡ್ತಿದ್ರಿ ಇಲ್ಲಿ ಅಂತ. ಅದಕ್ಕೆ ಇವನು ಕೂಡ ಇಲ್ಲಿ ಸೂಪರ್ವೈಸರು ಇವಳ ಒಂದು ನಾಯಿನ ಕೂಡ ಬಂದಿದೆ, ನೋಡ್ದ ಇಲ್ಲಿ ಸ್ವಲ್ಪ ಇದ್ಲು ಅಂತ ಇವನ ಹತ್ರ ನಡೆದಿದ್ಮೇಲೆ ಹೇಳ್ತಾ ಇರ್ತಾನೆ. ಆಗ ಟಕ್ಕನಿಗೆ ಇವನಿಗೆ ಹೆರಿಕ್ ಫೋನ್ ಮಾಡ್ತಾನೆ. ಹೆರಿಕ್ ಫೋನ್ ಮಾಡ್ಬಿಟ್ಟು ನಿಂಗೆ ಚಾರ್ಲೆಟ್ ಬಗ್ಗೆ ಏನೋ ಹೇಳ್ಬೇಕು ಅಂದ್ಬಿಟ್ಟು ಅವನ್ನ ಒಂದು ಲ್ಯಾಬಿಗೆ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದಾಗ ಇವಳು ಮಗಳು ಕೊಟ್ಟಿರೋಂಥ ಸ್ಪೈಡರ್ ಬಗ್ಗೆ ಇವನು ರಿಸರ್ಚ್ ಮಾಡಿ ತುಂಬಾ ಡೇಂಜರಸ್ ಆಗಿದೆ, ಇದನ್ನ ನಿನ್ ಮಗಳು ಸಾಕೋತಿದ್ಲು, ಇದನ್ನ ಇಲ್ಲಿ ಇರಕ್ ಬಿಡಬಾರ್ದು, ಇದನ್ನ ಬೇರೆ ಕಡೆ ಕಳಿಸ್ಬಿಡೋಣ ಅಂತ ಈತನ ಹತ್ರ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಈತನ್ಗೂ ಗೊತ್ತಾಗುತ್ತೆ ಆ ಒಂದು ಸ್ಪೈಡರ್ ಎಷ್ಟು ಭಯಾನಕವಾಗಿದೆ ಅಂತ. ಮತ್ತೆ ಚಾರ್ಲೆಟ್ ಹತ್ರ ಬಂದ್ಬಿಟ್ಟು ಅವಳಿಗೆ ಸರಿಯಾಗಿ ಬೈತಾ ಇರ್ತಾನೆ. ಈ ರೀತಿ ಒಂದು ಸ್ಪೈಡರ್ ನ ಮನೇಲಿ ಇಟ್ಟಿದ್ಯಾ, ಏನ್ ತಿಳ್ಕೊಂಡಿದ್ದೆ ನಮ್ಮನ್ನ ಹೇಳ್ದೆ ಕೇಳ್ದಲೆ ಅಂತ ಸರಿಯಾಗಿ ಬೈತಾ ಇರ್ತಾನೆ. ಇದು ನೋಡಿ ಅವಳಿಗೂ ಕೋಪ ಬಂದ್ಬಿಟ್ಟು, ಇಲ್ಲ ನನ್ನ ಸ್ಪೈಡರು, ನನ್ನ ಸಾಕಿರೋ ಸ್ಪೈಡರು, ಅದು ಯಾವುದೇ ರೀತಿ ತೊಂದರೆ ಮಾಡಕ್ ಸಾಧ್ಯ ಇಲ್ಲ, ನೀವೇನೇನು ಹೇಳ್ಬೇಡಿ ಅಂತ ಈತನ ಮೇಲೆ ರೇಗಾಡ್ತಾ ಇರ್ತಾಳೆ ಇವಳು. ಅದಕ್ಕೆ ಈತನು ಅದನ್ನ ಸರಿಯಾಗಿರೋ ಜಾಗಕ್ಕೆ ಕಳ್ಸಕ್ ನಾನು ಹೇಳಿದ್ದೀನಿ, ನೀ ಇದ್ರ ಮಧ್ಯೆ ಅಡ್ಡ ಬರ್ಬೇಡ ಅಂತ. ಅದಕ್ಕೆ ಇವಳು ಕೂಡ ನಿಮ್ಗೆ ನಾನು ಏನ್ ಮಾಡಿದ್ರು ಇಷ್ಟ ಆಗಲ್ಲ, ಯಾಕೆಂದ್ರೆ ನೀವು ನನ್ನ ನಿಜವಾದ ತಂದೆನೇ ಅಲ್ವಲ್ಲ, ಅದಕ್ಕೋಸ್ಕರ ನಾನೇನೇ ಮಾಡಿದ್ರು ನಿಮ್ಗೆ ಇಷ್ಟ ಆಗಲ್ಲ, ಅದೇ ನನ್ನ ತಂದೆ ಆಗಿದೆ, ನಾನು ಇಷ್ಟಪಡೋದ್ನೆಲ್ಲ ಅವ್ರು ಒಪ್ಕೋತಿದ್ರು ತಾನೆ ಅಂತ. ಇವನ್ಗೂ ಇದನ್ನೆಲ್ಲ ಕೇಳಿ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಆಗ ಇವನು ಕೂಡ ಸರಿ ನಿನ್ ತಂದೆ ಯಾಕೆ ನಿನ್ನ ನೋಡಕ್ ಬರಲ್ಲ ಇಲ್ಲಿಗೆ ಅಂತ ಗೊತ್ತಾ ಅಂದಾಗ ಅವಳು ಕೂಡ ನಮ್ಮ ತಂದೆ ಥೈಲ್ಯಾಂಡ್ ಅಲ್ಲಿ ಇದ್ದಾರೆ, ಅದಕ್ಕೋಸ್ಕರ ನಮ್ಮನ್ನ ನೋಡಕ್ ಬರ್ತಿಲ್ಲ ಅಂದಾಗ ಯಾ ಥೈಲ್ಯಾಂಡ್ ಅಲ್ಲೂ ಇಲ್ಲ, ನಿಮ್ ತಂದೆ ಇಲ್ಲಿ ಹತ್ರದಲ್ಲಿ ಬೇರೆ ಕಡೆ ಇದ್ದಾನೆ, ಬೇರೆ ಒಂದು ಮದುವೆ ಆಗ್ಬಿಟ್ಟು ಚೆನ್ನಾಗಿದ್ದಾನೆ ಅಂತ ಇರೋ ನಿಜನೆಲ್ಲ ಓಪನ್ ಮಾಡ್ಬಿಟ್ಟು ಅವಳಿಗೆ ಎಲ್ಲಾ ಸತ್ಯನೂ ಹೇಳ್ಬಿಡ್ತಾನೆ. ಆದ್ರೆ ಹೀದರು ತಡೀತಾ ಇರ್ತಾನೆ, ಯಾವ್ದು ಹೇಳ್ಬಿಡ
ಏನಾಗಿದೆ ಅಂದ್ರೆ ಈ ಚಾರ್ಲೆಟ್ ನ ಒರಿಜಿನಲ್ ತಂದೆಗೆ ಒಂದು ಅಫೇರ್ ಇಂದ ಅವನು ಅವಳನ್ನ ಮದುವೆಯಾಗಿ ಹೊಂಟೋಗ್ಬಿಟ್ಟ. ಅವ್ರ ಹೆಂಡತಿನ ಮತ್ತೆ ಅವ್ರ ಮಗಳನ್ನ ಬಿಟ್ಬಿಟ್ಟು ಆಗ ಈತನ ಇವಳನ್ನ ಮದುವೆಯಾಗಿ ಈ ಚಾರ್ಲೆಟ್ ನ ತನ್ನ ಮಗಳು ತರನೇ ಫೀಲ್ ಮಾಡ್ಕೋತಾ ಇರ್ತಾನೆ. ಆದ್ರೆ ಅವಳಿಗಂತ ಅದು ಅರ್ಥನೇ ಆಗ್ತಾ ಇರೋದಿಲ್ಲ. ಇದನ್ನೆಲ್ಲ ಕೇಳಿ ಅವಳಿಗೆ ಬೇಜಾರಾಗ್ಬಿಟ್ಟು ಮತ್ತೆ ಅವ್ರ ಅಮ್ಮನ ಮೇಲೆ ಕೋಪ ಬಂದ್ಬಿಟ್ಟು ಅಲ್ಲಿಂದ ಅವಳು ಹೊಂಟೋಗ್ಬಿಡ್ತಾಳೆ. ಇವಳಿಗೆ ಹೇಳಿರೋದಿಲ್ವಾ ತಂದೆ ತನ್ನ ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ, ಅವ್ರು ಯಾವತ್ತು ವಾಪಸ್ ಬರೋದಿಲ್ಲ ಅಂತ. ಇವನ್ ನಿಜ ಎಲ್ಲ ಗೊತ್ತಾಗ್ಬಿಟ್ಟು ಅವಳು ಬೇಜಾರಾಗಿ ಹೊಂಟೋಗ್ಬಿಡ್ತಾಳೆ. ಈ ಕಡೆ ಎರಿಕ್ ನೋಡಿದ್ರೆ ಆ ಸ್ಪೈಡರ್ಗೆ ಡಿಫ್ರೆಂಟ್ ಆಗಿರೋ ಪ್ರಾಣಿಗಳನ್ನ ತಂದು ಬಲಿ ಕೊಡ್ತಾ ಇರ್ತಾನೆ. ಅಂದ್ರೆ ಮೊಲ ಆಗಿರ್ಬೋದು, ಇಲಿಗಳಾಗಿರ್ಬೋದು, ಪಾರಿವಾಳಗಳಾಗಿರ್ಬೋದು ಎಲ್ಲಾನು ಹಾಕ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಇದು ಎಷ್ಟು ಬೇಗ ಗ್ರೋತ್ ಆಗುತ್ತೆ ಅಂತ. ಇಲ್ಲಿ ಚಾರ್ಲೆಟ್ ಅವಳ ತಂದೆ ಬಂದಿರುವಂತ ಒಂದು ಕಾಮಿಕ್ ಬುಕ್ ನ ಓದ್ತಾ ಇರ್ತಾಳೆ. ಆದ್ರೆ ಅದು ಅವಳಿಗೆ ಇಷ್ಟ ಗೊತ್ತಿಲ್ಲ, ಐತೆ ಆಚೆ ಬಿಸಾಕ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಆ ಎರಿಕ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ಬಿಟ್ಟು ಮಲಗಿರ್ತಾನೆ. ಈ ಕಡೆ ನೋಡಿದ್ರೆ ಅದು ಫುಲ್ ತಿಂದು ಫುಲ್ ಗ್ರೋತ್ ಆಗ್ಬಿಟ್ಟಿರುತ್ತೆ. ಗ್ರೋತ್ ಆಗಿ ಅಲ್ಲಿಂದ ಆಚೆನೆ ಬಂದ್ಬಿಡುತ್ತೆ. ಈ ಕಡೆ ಇದನ್ನು ಬೇಸ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾವಾಗ ಒಂದು ವಾಯ್ಸ್ ನೋಟ್ ಬರುತ್ತೆ. ಯಾಕೆಂದ್ರೆ ಇವ್ನು ಬರ್ದಿರಂತ ಕಾಮಿಕ್ ಬುಕ್ ಗಳನ್ನ ಆ ಕಂಪ್ನಿಯವರು ಬೇಡ ಅಂತ ಹೇಳಿರ್ತಾರೆ. ಬೇಡ ನೀನಂತೂ ಕಾಮಿಕ್ ಬುಕ್ ನಾವು ಬೇರೆಯವನ್ನ ಹುಡಿಕೊಂಡಿದೀವಿ ಅಂತ. ಇದೊಂದು ಟೆನ್ಷನ್ ಆಗ್ಬಿಡುತ್ತೆ. ಟೆನ್ಷನ್ ಆಗ್ಬಿಟ್ಟು ಆ ಒಂದು ಮೆಷಿನ್ ಗೆ ಸರ್ಸರಿಗೆ ಹೊಡಿತಾ ಇರ್ತಾನೆ. ಆಗ ಅಲ್ಲಿಗೆ ಕಂಟರ್ ಬಂದ್ಬಿಟ್ಟು ನೋಡು ಈ ರೀತಿ ಮಾಡಿದ್ರೆ ಇಲ್ಲಿ ಇರ್ಲೇಬೇಡ, ಇಲ್ಲಿಂದ ಹೋಗ್ತಾ ಇರು ಅಂತ. ಅದಕ್ಕೆ ಈತನ್ ಕೂಡ ಏಂತಕ್ ನನ್ ಕಂಡ್ರೆ ಅಷ್ಟೊಂದು ಆಗಲ್ವಲ್ಲ ನಿಮ್ಗೆ ಅಂತ ಕೇಳಿದಾಗ ನಾನು ಸಹಾಯ ಮಾಡ್ತಿದ್ದೀನಿ ಅಷ್ಟೇ, ನಿನ್ ಕಂಡ್ರೆ ಏನಾಗಲ್ಲ ಅಂತ ನನ್ಗೇನಿಲ್ಲ ಅಂತ. ಈ ಈತನ್ ಕಂಡ್ರೆ ಏಂತಕ್ ಬೀಳೋದಾಗಲ್ಲ ಅಂತ ಗೊತ್ತು ನಿಮ್ಗೆ. ಯಾಕೆಂದ್ರೆ ಇವಳನ್ನ ತಂಗಿಯ ಅಂದ್ರೆ ಈ ಎಲ್ಗ ಇದ್ದಾಳಲ್ಲ ಅವಳ ಮಗಳನ್ನ ಎರಡನೇ ಗಂಡ ಅಂತ ಇವನು. ಅದಕ್ಕೋಸ್ಕರ ಈತನ ಯಾವಾಗ್ಲೂ ಬೈತಾ ಇರ್ತಾಳೆ. ಇವಳು ಚೆನ್ನಾಗಿ ಬೈದ್ಬಿಟ್ಟು ಅವಳ ಮನೆಗೆ ವಾಪಸ್ ಬರ್ತಾಳೆ. ವಾಪಸ್ ಬಿಟ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾಳೆ. ಚೆನ್ನಾಗಿ ಡ್ರೆಸ್ ಮಾಡ್ಬಿಟ್ಟು ತನ್ನ ಬೆಕ್ಕಿಗೆ ಊಟ ಹಾಕೋಣ ಅನ್ಬಿಟ್ಟು ಬೇಕ್ನ ಕರೀತಾ ಇರ್ತಾಳೆ. ಆದ್ರೆ ಆ ಬೆಕ್ಕು ಸಿಗ್ತಾ ಇರೋದಿಲ್ವಲ್ಲ, ಅದನ್ನ ಹುಡುಕೊಂಡು ಹಾಗೆ ಆಚೆ ಬರ್ತಾಳೆ. ಆಚೆ ಬಂದಾಗ ಒಂದು ವೆಂಟಿಲೇಟರ್ ಹೊರಗಡೆ ಆ ಒಂದು ಬೇಕ್ನ ಸೌಂಡ್ ಬರ್ತಾ ಇರುತ್ತೆ. ಇನ್ ಇಲ್ಲಿದೆ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಅದ್ ಬೇಕ್ನ ಕರ್ಕೊಂಡ್ ಬರೋಣ ಅಂದ್ಬಿಟ್ಟು ಅದ್ರ ಹೊರಗಡೆ ಹೋಗ್ತಾ ಇರ್ತಾಳೆ. ಹೋಗ್ತಾ ಇರ್ಬೇಕಾದ್ರೆ ಇವಳು ತಗೊಂಡೋಗಿದ್ದಂತ ಒಂದು ಟಾರ್ಚು ಟಕಾನಾಗೆ ಆಫ್ ಆಗ್ಬಿಡುತ್ತೆ. ಆಗ ಅಲ್ಲಿ ವಿಚಿತ್ರವಾಗಿರುವಂತ ಒಂದು ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಇದರಿಂದ ಭಯ ಪಡ್ಕೊಂಡು ಇವಳ ಹತ್ರ ಒಂದು ಬೆಂಕಿ ಪಟ್ನ ಇರುತ್ತೆ. ಅದನ್ನ ಹಚ್ಚಿ ನೋಡಿದಾಗ ಸಡನ್ ಆಗಿ ಸ್ಪೈಡರ್ ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಇವಳನ್ನ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ. ಎಳ್ಕೊಂಡೋಗಿ ಚೆನ್ನಾಗಿ ಗಾಯ ಮಾಡಾಕ್ಬಿಟ್ಟು ತನ್ನ ವೆಬ್ಬಿಂದ ಕಟ್ಟಾಕ್ಬಿಟ್ಟಿರುತ್ತೆ. ಇದಾದ್ಮೇಲೆ ಈತನು ತನ್ನ ಮನೆ ಟಿವಿನ ಸರಿ ಮಾಡ್ತಿರ್ಬೇಕಾದ್ರೆ ನಿಂಗಾಗ ಫುಲ್ ಟೆನ್ಷನ್ ಆಗ್ಬಿಟ್ಟು ಎತ್ತಿ ಆ ಟಿವಿನ ಹೊಡೆದಾಕ್ಬಿಡ್ತಾನೆ. ಇದರಿಂದ ಹೇದರ್ ಏನ್ ಹೇಳ್ತಾಳೆ ಅಂದ್ರೆ ಅವಳ ಮಗಳಿಗೆ ಲಿಯಮ್ನ ಕರ್ಕೊಂಡು ಒಳಗಡೆ ಹೋಗುವಂತ. ಅವಳು ಕೂಡ ಆ ಮಗುನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗ್ಬಿಟ್ಟು ಆ ಮಗುನ ತೊಟ್ಲಲ್ಲಿ ಮಣಗಿಸ್ಬಿಟ್ಟು ಇವಳು ಕಿವಿಗೆ ಹೆಡ್ಫೋನ್ ಹಾಕೊಂಡು ಸೌಂಡ್ ನ ಕೇಳ್ತಾ ಇರ್ತಾಳೆ. ಇಲ್ಲಿ ಇವ್ರಿಬ್ರಿಗೂ ಜಗಳ ಸ್ಟಾರ್ಟ್ ಆಗುತ್ತೆ. ಏಂತಕ್ಕೆ ಈ ತರ ಎಲ್ಲ ಮಕ್ಳು ಮುಂದೆ ಎಲ್ಲ ಮಾಡ್ತಾ ಇದೆಯಲ್ಲ ಅಂತ. ಅದಕ್ಕೆ ಅವನು ಕೂಡ ನನ್ಗೆ ಗೊತ್ತಾಗ್ತಿಲ್ಲ, ಸಾರಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ. ನೋಡ್ತಿದ್ದಂಗೆನೆ ಅಲ್ಲಿಗ ಸ್ಪೈಡರ್ ಬಂದ್ಬಿಟ್ಟು ಈ ಈತನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದನ್ನ ನೋಡಿ ಕಿರ್ಚಾಡ್ತಾ ಇರ್ತಾಳೆ. ಇದಾದ್ಮೇಲೆ ಹೋಗ್ಬಿಟ್ಟು ಅವಳು ಹಿಂದಿ ಮೇಲೂ ಕೂಡ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡ್ಕೊಂಡು ಅವಳನ್ನು ಕೂಡ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ. ಈ ಈತನ್ ನೋಡ್ತಾನೆ ಇವಳು ಮಕ್ಳು ಕಿವಿಗೆ ಹೆಡ್ಫೋನ್ ಹಾಕೊಂಡು ಕೂತಿರ್ತಾಳೆ. ಅವಳಿಗೇನೆ ಕೇಳಿಸ್ತಾನೆ ಇರೋದಿಲ್ಲ. ಈ ಈತನ್ನು ಕೂಡ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆಗ ಅವ್ರ ಮನೇಲಿ ಇದ್ದಂತ ಒಂದು ನಾಯಿ ಜೋರಾಗಿ ಬೊಗ್ಲು ಶುರು ಆಗುತ್ತೆ. ಇವಳು ಎದ್ಬಿಟ್ಟು ಇದೆ ಅಂತ ಹಿಂಗ್ ಬೊಗ್ಳುತ್ತೆ ಅಂತ ನೋಡಿದಾಗ ಇವಳು ಆ ವೆಂಟಿಲೇಟರ್ ಓಪನ್ ಆಗಿರುವಂತ ಇದನ್ನ ನೋಡ್ತಾಳೆ. ಆದ್ರೆ ಅವ್ರ ತಂದೆ ಎಳ್ಕೊಂಡು ಹೊಂಟೋಗ್ಬಿಟ್ಟಿರುತ್ತೆ ಆಲ್ರೆಡಿ. ಇವಳು ಹೋಗ್ಬಿಟ್ಟು ಆ ವೆಂಟಿಲೇಟರ್ ಒಳಗಡೆ ನೋಡ್ತಾಳೆ, ಅದೇನು ಕಾಣಿಸೋದಿಲ್ಲ. ಆ ಮನೆ ಡೋರ್ನೆಲ್ಲ ಓಪನ್ ಮಾಡೋಕೆ ಟ್ರೈ ಮಾಡ್ತಾಳೆ, ಎಲ್ಲ ಕೂಡ ಲಾಕ್ ಆಗಿರುತ್ತೆ. ಮತ್ತೆ ಆ ವೆಂಟಿಲೇಟರ್ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಏನಾಗ್ತಿದೆ ಅಂತ ನೋಡಿದಾಗ ಆ ಸ್ಪೈಡರ್ ಒಂದು ವಿಷಯನ ಸೌಂಡ್ ಮಾಡುತ್ತೆ. ಇವಳು ಸೌಂಡ್ ಮಾಡ್ತಿದ್ದಲ್ಲ ಸೇಮ್ ಅದೇ ರೀತಿ ಒಂದು ಸೌಂಡ್ ಮಾಡುತ್ತೆ. ಇದನ್ನ ನೋಡಿ ಅವಳ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಬಂದಾಗ ಆ ವೆಂಟಿಲೇಟರ್ ನ ಒಂದು ಸ್ಟ್ಯಾಂಡ್ ಇಂದ ಕವರ್ ಮಾಡ್ಬಿಡ್ತಾಳೆ. ಕವರ್ ಮಾಡ್ಬಿಟ್ಟು ಹೊಡ್ಕೋತಾ ಇರ್ತಾಳೆ, ಕಿರ್ಚಾಡ್ತಾ ಇರ್ತಾಳೆ. ಆಗ ಹಿಂದೆ ನೋಡಿದ್ರೆ ಅವ್ರದೊಂದು ಪಾಪು ಇದೆಯಲ್ಲ, ಆ ಪಾಪುನ ಎತ್ಕೊಂಡು ಹೊಂಟೋಗ್ಬಿಡುತ್ತೆ. ಇವಳು ಹೋಗಿ ನೋಡ್ತಾಳೆ, ಆ ತೊಟ್ಲಲ್ಲಿ ಆ ಪಾಪು ಇರೋದಿಲ್ಲ. ನೋಡಿದ್ರೆ ಎತ್ಕೊಂಡು ಹೊಂಟೋಗ್ಬಿಟ್ಟಿರುತ್ತೆ. ಅಕ್ಕಂಗ್ ಗೊತ್ತಾಗ್ಬಿಡುತ್ತೆ ಈಗ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಇದನ್ನ ಸಾಕೊಂಡು ಅಂತ. ಆಗ ಇವಳು ಹೇಗಾದ್ರೂ ಮಾಡಿ ಇದನ್ನು ಸಾಯಿಸ್ಲೇಬೇಕು, ನಮ್ಮ ಫ್ಯಾಮಿಲಿನ ಕಾಪಾಡ್ಕೊಬೇಕು ಅಂದ್ಬಿಟ್ಟು ಆ ಮೌತ್ ಬಾಲ್ ಅಂತ ಒಂದು ಔಷಧಿ ಇರುತ್ತಲ್ಲ, ಅದು ಕಂಡ್ರೆ ಇದಕ್ಕಾಗಲ್ವಲ್ಲ, ಅದನ್ನ ತಗೊಂಡು ಪೊಡಿ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಒಂದು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಗನ್ಗೆ ಫಿಲ್ ಮಾಡ್ಕೊಂಡು ಮತ್ತೆ ಇವಳು ಆ ವೆಂಟಿಲೇಟರ್ ಒಳಗಡೆ ಹೋಗಕ್ ಶುರು ಮಾಡ್ತಾಳೆ. ಮುಂದೆ ಹೋಗ್ತಾ ಹೋಗ್ತಾ ಇವಳು ಈ ಹೆರಿಕ್ ನ ಒಂದು ರೂಮ್ ಒಳಗಡೆ ಬರ್ತಾಳೆ. ರೂಮ್ ಒಳಗಡೆ ಬಂದು ನೋಡಿದಾಗ ಇವಳು ನೋಡ್ತಾಳೆ ಹೆರಿಕ್ ಕೂಡ ಕ್ರೂರವಾಗಿ ಸಾಯಿಸಾಕ್ಬಿಟ್ಟಿರುತ್ತೆ. ಮತ್ತೆ ಇವಳು ಆ ವೆಂಟಿಲೇಟರ್ ಒಳಗಡೆಯಿಂದ ಈ ಹೆಲ್ಗಾ ರೂಮ್ಗೆ ಬರ್ತಾಳೆ. ನಮ್ಮ ಅಜ್ಜನ ಏಂತಕ್ಕೆ ಇದಿನ್ನೂ ಸಾಯಿಸಿಲ್ಲ, ಇವಳು ಯಾಕೆ ಇನ್ನು ಹಿಂಗೆ ಬಿಟ್ಟಿದೆ ಅಂತ ಇವಳು ಅನ್ಕೋತಿರ್ಬೇಕಾದ್ರೆ ಅವ್ರ ಅಜ್ಜಿ ಹಾಕೊಂಡಿದ್ದಂತ ಒಂದು ಸ್ವೆಟರ್ ಇಂದ ಆ ಸ್ಮೆಲ್ ಬರ್ತಾ ಇರುತ್ತೆ, ಆ ಮೌತ್ ಬಾಲ್ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇವ್ರ ಅಜ್ಜಿನ ಇನ್ನೂ ಸಾಯಿಸಿ ಇರೋದಿಲ್ಲ. ಮತ್ತೆ ಇದಕ್ಕೋಸ್ಕರ ಅವ್ರ ಅಜ್ಜಿಗೆ ನೀವು ಯಾರನ್ನ ಸಹಾಯ ಕೇಳಿ ಹೋಗಿ ಫೋನ್ ಮಾಡ್ಬಿಟ್ಟು ನಾನು ನಮ್ಮ ತಂದೆ ತಾಯಿನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಅಂತ ಹೇಳ್ಬಿಟ್ಟು ಇವ್ರ ಅಜ್ಜಿ ಮನೆಯಲ್ಲಿರುವಂತಹ ಮೌತ್ ಬಾಲ್ಗಳನ್ನೆಲ್ಲ ತಗೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಬಿಟ್ಟು ಕೆಲವು ಬಾಟಲ್ಸ್ ಗಳಿಗೆ ತುಂಬಿಕೋತಾಳೆ. ಅದ್ರಲ್ಲಿ ಒಂದು ಬಾಟಲ್ ನ ಇವ್ರ ಮೈ ಮೇಲೆ ಸುರ್ಕೊಂಡು ಆಚೆ ಬರ್ತಾಳೆ. ಆಚೆ ಬಂದ್ಬಿಟ್ಟು ಇವ್ರ ತಂದೆನ ಹುಡುಕ್ತಾ ಇರ್ತಾಳೆ. ಆಗ ಇವ್ರ ತಂದೆ ಕಿರ್ಚಾಡೋ ಒಂದು ಶಬ್ದ ಕೇಳಿಸುತ್ತೆ. ಅದಕ್ಕೋಸ್ಕರ ಒಂದು ವೆಂಟಿಲೇಟರ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಇವ್ರ ತಂದೆನ ತನ್ನ ವೆಬ್ಬಿಂದ ಕಟ್ಟಾಕಿರುತ್ತೆ. ಆಗ ಇವಳು ಒಂದು ತಂದೆ ಹತ್ರ ಹೋಗ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಡ, ಅದರ ಒಂದು ಆಸಿಡ್ ಇದೆ, ಅದು ಕಂಡ್ರೆ ಅದಕ್ಕಾಗಲ್ಲ, ಇದನ್ನ ಮೈ ಮೇಲೆ ಸುರಿತೀನಿ, ಅವಾಗ ನೀನ್ ಯಾವ್ದಾರ ಒಂದು ಇದನ್ನ ಹಿಡ್ಕೊ ಅಂತ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಫ್ರಾಂಕ್ ಅನ್ನು ಮತ್ತೆ ಇವ್ರ ಮನೆಗೆ ಬಂದಿರ್ತಾನೆ. ಬಂದ್ಬಿಟ್ಟು ಮನೆ ಒಳಗಡೆ ಹೋಗ್ಬೇಕಾದ್ರೆ ಈ ಸೀನ್ ನಾವು ನೋಡಿದ್ವಲ್ಲ ಸ್ಟಾರ್ಟಿಂಗ್ ಸೀನ್, ಆ ಸ್ಟಾರ್ಟಿಂಗ್ ಸೀನ್ ನಾವು ಇವಾಗ ನೋಡ್ತಾ ಇರೋದು, ಇದ್ರ ಕಂಟಿನ್ಯೂಷನ್ ನಾವು ಇವಾಗ ನೋಡ್ತಾ ಇರೋದು. ಇಲ್ಲಿ ಈ ಕಡೆ ಇವಳು ಅವ್ರ ತಂದೆ ಮೇಲೆ ಇದ್ದಂತೆಲ್ಲ ಬಲೆನು ಆ ಒಂದು ನೀರಿಂದ
ಅದ್ರ ಮೇಲೆ ಹಾಕಿ ಬಿಡಿಸ್ತಾಳೆ. ಬಿಡಿಸ್ಬಿಟ್ಟು ಇವ್ರ ಮಗ ಮತ್ತು ಇವ್ರ ಹೆಂಡತಿ ನೋಡ್ಕೊಂಡ್ ಬರೋಣ ಅಂತ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಆಗ ನೋಡಿದಾಗ ಮತ್ತೆ ಇವ್ರ ಮೇಲೆ ಆ ಒಂದು ಸ್ಪೈಡರ್ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಇದರಿಂದ ಇವರು ಆ ಮೇಲ್ಗಡೆಯಿಂದ ಫುಲ್ ಕೆಳಗಡೆ ಬಿದ್ಬಿಟ್ಟು ಇವರೊಂದು ಬೇಸ್ಮೆಂಟ್ ಹತ್ರ ಬರ್ತಾರೆ. ಆ ಸ್ಪೈಡರ್ ಈ ಚಾರ್ಲೆಟ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾಳೆ. ಇವಳು ಇವಾಗ ನೋಡ್ತಾಳೆ ಇದು ಎಷ್ಟು ಭಯಂಕರವಾಗಿದೆ ಅಂತ. ಇನ್ನೇನು ಅಟ್ಯಾಕ್ ಮಾಡ್ಬೇಕು ಅನ್ನಷ್ಟಲ್ಲಿ ಆಗ ಹೀತರು ಇವಳು ಬ್ಯಾಗಿಂದ ಮೌತ್ ಪೋಲ್ ನ ನೀರು ಬಿದ್ದೋಗಿರುತ್ತೆ ಅದನ್ನ ತಗೊಂಡು ಅದ್ರ ಮೇಲೆ ಎರ್ಚ್ಬಿಟ್ಟು ಅದನ್ನ ಅಲ್ಲಿಂದ ಓಡಿಸ್ಬಿಡ್ತಾನೆ. ಭಯಪಡಿಸಿ ಓಡಿಸ್ಬಿಟ್ಟು ತನ್ನ ಮಗಳನ್ನ ಕರ್ಕೊಂಡ್ಬಿಟ್ಟು ಸೈಡ್ ಇಟ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಅವಳು ಕೂಡ ನನಗೆ ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ದಯವಿಟ್ಟು ಶ್ರಮಿಸ್ಬಿಡು ನನ್ನ ಅಂತ ಈತನ ಕೇಳಿ ಸಾರಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಕೂಡ ಸಮಾಧಾನ ಮಾಡ್ತಾ ಇರ್ತಾನೆ, ತಲೆ ಕೆಡ್ಸ್ಕೊಂಡ್ಬಿಡ ಏನೂ ಆಗಲ್ಲ ಸರ್ ಹೋಗುತ್ತೆ ಅಂತ. ಮಗಳನ್ನ ಹೀಗೆ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಫ್ರಾಂಕ್ ಅನ್ ಬೀಳ್ತಾನೆ. ಬಿದ್ಬಿಟ್ಟು ಏನಾಗ್ತದೆ ಇಲ್ಲಿ, ಯಾವ್ದು ಒಂದು ಹುಳ ಅದು ಅಷ್ಟು ದೊಡ್ಡದಾಗಿದೆ ಅಂದಾಗ ಅದು ಸ್ಪೈಡರ್ ಅಂತ ಹೇಳ್ತಾಳೆ. ಇವಳು ಕೂಡ ಹಿಂಗೆ ಬುದ್ಧಿ ಇಲ್ವಾ, ನಾನು ಹೇಳ್ದೆ ನನ್ನ ಸಾಕೊಂಬಿಡ ಅಂತ. ಇವಾಗ ನೋಡಿ ಎಲ್ಲರೂ ಇದ್ ಮಾಡ್ತೀನಿ, ನಾನು ಇಲ್ಲಿಂದ ಹೋಗ್ಬೇಕಪ್ಪ, ಒಬ್ಬಿಡ್ರಿ ಹೆಂಗ್ ಇಲ್ಲಿಂದ ಹೋಗೋದು, ಹೇಳು ಅಂತ ಹಿಂಸೆ ಕೊಡ್ತಾ ಇರ್ತಾನೆ ಅವನಿಗೆ. ಈಗ ಇವ್ರ ಹತ್ರ ಲಾಸ್ಟ್ ಮೌತ್ ಬಾಲ್ ತಂದು ನೀರ್ ಬಾಟ್ಲ್ ಉಳ್ದೇ ಇರುತ್ತೆ ಅಷ್ಟೇ, ಮಿಕ್ಸ್ ಮಾಡಿರೋಂಥದ್ದು. ಅದಕ್ಕೋಸ್ಕರ ಈತನ ತಲೆ ಕೆಡ್ಸ್ಕೊಂಬೇಡ, ಈ ಮೌತ್ ಬಾಲ್ ನೀರು ನಮ್ಮ ಹತ್ರ ಇದೆ, ಇದು ಅದರಿಂದ ನೋಡಿ ಎದುರುಕೊಳ್ಳುತ್ತೆ, ಯಾಕಂದ್ರೆ ಮಾಡಿ ನಾವು ಬಚಾವ್ ಹೋಗ್ಬೋದು ಅಂತ ಇವನು ಆ ಬಾಟಲ್ ಇರೋ ನೀರ್ನ ತಗೊಂಡು ಇವ್ರ ಮೇಲೆ ಸುರ್ಕೊಂಡ್ಬಿಡ್ತಾನೆ. ಇನ್ನು ಅರ್ಧ ಉಳ್ದಿ ಇರುತ್ತೆ ಆ ಬಾಟಲ್ ಅಲ್ಲಿ. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಸ್ಪೈಡರ್ ಬರೋಕ್ ಶುರು ಆಗುತ್ತೆ. ಇದರಿಂದ ಇವನ ಹತ್ರ ಒಂದು ಲೇಸರ್ ಗನ್ ಇರುತ್ತೆ, ಇದರಿಂದ ಅದಕ್ಕೆ ಶೂಟ್ ಮಾಡ್ತಾ ಇರ್ತಾನೆ. ಏನ್ ನನ್ನ ಸೆಸಕ್ ಬರ್ತೀಯ, ಬಾಯಿಲಿ ನಿನ್ನ ಮುಗಿಸ್ತೀನಿ ಅಂತ ಬಾ ನೋಡಕ್ಕಂತ ಶೂಟ್ ಮಾಡ್ತಾ ಇರ್ತಾನೆ. ಶೂಟ್ ಮಾಡ್ತಾ ಇವನು ಒಂದು ನೀರ್ ಸಪ್ಲೈ ಆಗೋ ಒಂದು ಪೈಪ್ಗೆ ಶೂಟ್ ಮಾಡ್ಬಿಡ್ತಾನೆ. ಅಲ್ಲಿ ನೀರು ಫುಲ್ ಚುಮ್ಮಕ್ ಶುರು ಆಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ ಅಂತ ಇವ್ರ ಮೈ ಮೇಲೆ ಇದ್ದಂತಹ ಮೌತ್ ಪೋಲ್ ನ ನೀರು ಸ್ಮೆಲ್ ಕಮ್ಮಿ ಆಗ್ಬಿಟ್ಟು ಅದೆಲ್ಲ ತೊಳ್ಕೊಂಡ್ಬಿಡುತ್ತೆ. ಅಯ್ಯೋ ಹುಚ್ಚ ನೀ ಏನ್ ಮಾಡ್ದು ಅನ್ನೋಷ್ಟಲ್ಲಿ ಆ ಸ್ಪೈಡರ್ ಇರುತ್ತೆ ನಾವು ವೆಬ್ಬಿಂದ ಇವನ್ನ ಎಳ್ಕೊಂಡು ಇವನ್ ತಲೆನ ಫುಲ್ಲು ಕಚ್ಚಿ ಸಾಯ್ಸಾಕ್ಬಿಡುತ್ತೆ. ಇದು ನೋಡಿ ಅದ್ರಕೊಂಡು ತನ್ನ ಮಗಳು ಇವನು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಕಂಪ್ಯಾಕ್ಟರ್ ಅಂತ ಒಂದು ಮಿಷನ್ ಇದೆಯಲ್ಲ, ಆದ್ರೆ ಕಸ ಸ್ವಲ್ಪ ಜಾಸ್ತಿ ಇದ್ರೆ ಅದನ್ನ ಪ್ರೆಸ್ ಮಾಡಿ ಅರ್ಧ ಮಾಡುತ್ತಲ್ಲ, ಆ ಒಂದು ಮಿಷನ್ ಅಲ್ಲಿ ಇರುತ್ತೆ. ಅದ್ರೊಳಗಡೆ ಇವರಿಬ್ರು ಕೂಡ ಹೋಗ್ತಾರೆ. ಒಳಗಡೆ ನೋಡಿದಾಗ ಇವ್ರ ಹೆಂಡತಿ ಮತ್ತೆ ಇವ್ರ ಪಾಪವನ್ನು ಕೂಡ ಆ ಒಂದು ವೆಬ್ಬಿಂದ ಕಟ್ಟಾಕಿರುತ್ತೆ. ಇವನು ಬೇಗ ಹೋಗ್ಬಿಟ್ಟು ಅರ್ಧ ಉಳ್ತಿತ್ತಲ್ಲ ಮೌತ್ ಬಾಲ್ ನೀರು ಅದನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಇವ್ರ ಹೆಂಡತಿ ಮಗಳನ್ನ ಕಾಪಾಡ್ತಾರೆ. ಪಾಪ ಅದಿನ ಮಗು ಇನ್ನು ಬದುಕೆ ಇರುತ್ತೆ. ಮತ್ತೆ ಅಲ್ಲಿ ನೋಡ್ತಿದ್ದಂಗೆನೆ ಇವ್ರು ಈ ಜಾಗ ಇದ್ರೊಳಗಡೆಗೆ ಬರಕ್ಕೆ ಶುರು ಮಾಡುತ್ತೆ. ಈ ತರ ಪ್ಲಾನ್ ಏನು ಅಂದ್ರೆ ಅದು ಯಾವಾಗ ಅರ್ಧಕ್ಕೆ ಬರುತ್ತೋ ಅವಾಗ ಇವನ ಹತ್ರ ಇರುವಂತ ಒಂದು ಬಟನ್ ಪ್ರೆಸ್ ಮಾಡಿದಾಗ ಮೇಲ್ಗಡೆಯಿಂದ ಡೋರ್ ಕ್ಲೋಸ್ ಆಗುತ್ತೆ. ಕರೆಕ್ಟ್ ಆಗಿ ಅದ್ರ ತಲೆ ಅದಕ್ಕೆ ಸಿಗಾಕೊಂಡು ಹೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಅಲ್ಲಿ ಅಂತ ಒಂದು ಪ್ಲಾನ್ ಹಾಕೊಂಡಿರ್ತಾನೆ. ಅದಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಅದು ಕೂಡ ಅರ್ಧಕ್ಕೆ ಬರುತ್ತೆ. ಇವ್ನು ಪ್ರೆಸ್ ಮಾಡ್ತಾನೆ, ಬಟ್ ಬಟನ್ ಪ್ರೆಸ್ ಆಗೋದಿಲ್ಲ. ಆ ಜಾಗದಿಂದ ವೈರು ಸ್ಟಕ್ ಆಗಿರುತ್ತೆ. ಅದಕ್ಕೆ ಕರೆಂಟು ಸಪ್ಲೈ ಆಗ್ತಾ ಇರೋದಿಲ್ಲ ಬಟನ್ಗೆ ಕರೆಕ್ಟ್ ಆಗಿ. ಅದಕ್ಕೋಸ್ಕರ ಸೈಡ್ ಇಂದ ಹೊಡೆದಾಕ್ಬಿಟ್ಟು ಕರೆಂಟ್ ಸಪ್ಲೈ ಆಗೋಂತ ಒಂದು ಮಿಷನ್ಗೆ ಕೈ ಹಾಕ್ಬಿಟ್ಟು ಸರಿ ಮಾಡ್ತಾ ಇರ್ತಾನೆ. ಅದು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ ಇರುತ್ತೆ. ಇವನು ಏನೋ ಸರಿ ಮಾಡ್ತಾ ಇರ್ಬೇಕಾದ್ರೆ ಸರಿ ಮಾಡ್ತಾನೆ ಕೂಡ. ಆಗ ಇವನಿಗೆ ಕರೆಂಟ್ ಹೊಡೆದು ಬಿಡುತ್ತೆ. ಕರೆಂಟ್ ಹೊಡೆದಿರೋದ್ರಿಂದ ಇವನು ಅಲ್ಲೇ ಬಿದ್ದು ಹೋಗ್ಬಿಡ್ತಾನೆ. ಇವಳ ಮಗಳು ಆ ರಿಮೋಟ್ ನ ತಗೊಂಡು ಆ ಕರೆಕ್ಟ್ ಆಗಿ ಬರ್ತಿದ್ದಂಗೆ ಆ ಬಟನ್ ಪ್ರೆಸ್ ಮಾಡ್ಬಿಡ್ತಾಳೆ. ಪ್ರೆಸ್ ಮಾಡಿರೋದ್ರಿಂದ ಆ ಡೋರು ಆ ಸ್ಪೈಡರ್ ಮೇಲೆ ಬಿದ್ದು ಸ್ಪೈಡರ್ ಅಲ್ಲೇ ಜಜ್ಜಿ ಹೋಗ್ಬಿಡುತ್ತೆ, ಅಲ್ಲೇ ಸತ್ತೋಗ್ಬಿಡುತ್ತೆ. ಇವ್ರಿಗೆ ಇದನ್ನ ನೋಡಿ ಒಂದ್ ನಿಮಿಷ ಸಮಾಧಾನ ಆಗುತ್ತೆ. ಮತ್ತೆ ಈತರ್ನ ಆಚೆ ಕರ್ಕೊಂಡ್ ಬರ್ತಾರೆ. ಈತನು ಸತ್ತೋಗ್ಬಿಟ್ಟಿರ್ತಾನೆ, ಕರೆಂಟ್ ಹೊಡೆದು ಅವ್ನ ಹಾರ್ಟ್ ಬೀಟು ನಿಂತೋಗ್ಬಿಟ್ಟಿರುತ್ತೆ. ಇದರಿಂದ ಅವ್ರ ಹೆಂಡತಿ ಅವ್ನಿಗೆ CPR ಕೊಡ್ತಾ ಇರ್ತಾಳೆ. ಆಗ ಇವಳು ಚಾರ್ಲೆಟ್ ಕಣ್ ಮುಚ್ಕೊಂಡು ಬೇಡ್ಕೊತಾ ಇರ್ತಾಳೆ ಇವನ್ನ ಬದುಕ್ಸು ಅಂತ. ಆಗ ಟಕ್ಕನ್ಗೆ ಹಂಗೆ ಪ್ರಾಣ ಬಂದ್ಬಿಡುತ್ತೆ. ಪ್ರಾಣ ಬಂದಿದ ತಕ್ಷಣ ಈ ಚಾರ್ಲೆಟ್ ಅವನ ಹತ್ರ ಹೋಗ್ಬಿಟ್ಟು ಐ ಲವ್ ಯು ಡ್ಯಾಡಿ ಅಂತ ಹೇಳ್ತಾಳೆ. ಈಗ ಇವಳು ಒಪ್ಕೊಂಡ್ಬಿಟ್ಟಿರ್ತಾಳೆ ಇವನ ತಂದೆ ಅಂತ. ಹಾಗಾಗಿ ಡ್ಯಾಡಿ ಅಂತ ಕರೀತಾ ಇರ್ತಾಳೆ. ಇದು ನೋಡಿ ಇವನಿಗೆ ಖುಷಿ ಆಗುತ್ತೆ. ಈಗ ಈ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗಿ ಸೇಫ್ ಆಗಿರುತ್ತೆ. ಈತನಿಗೆ ತನ್ನ ಮಗಳು ಕೂಡ ಸಿಗ್ತಾಳೆ. ಮತ್ತೆ ಎಲ್ಲ ಮುಗೀತು ಅಂತ ನಾವ್ ಅನ್ಕೊಂಡ್ರೆ ಈ ಕಡೆ ನೋಡಿದ್ರೆ ಆ ಸ್ಪೈಡರು ಕೆಲವು ಮೊಟ್ಟೆಗಳನ್ನ ಇಟ್ಟಿರುತ್ತೆ. ಅದರಲ್ಲಿರುವಂತಹ ಸ್ಪೈಡರ್ಗಳು ಓಪನ್ ಆಗಿ ಆಚೆ ಬರ್ತವೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನೀವೆಲ್ಲ ಕೇಳ್ಬೋದು, ಆದ್ರೆ ಆ ಸ್ಪೈಡರ್ ಇವ್ರನ್ನೆಲ್ಲ ಏಂತಕ್ ಸಾಯಿಸಿಲ್ಲ ಅಂತ. ಆ ಕಾರಣನೇ ಇದಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ. ಇವರೆಲ್ಲರೂ ಕೂಡ ನನ್ನ ಸಾಯಿಸಕ್ ಬರ್ತಾ ಇದಾರೆ ಅಂತ ಆ ಸ್ಪೈಡರ್ಗೆ. ಅದಕ್ಕೋಸ್ಕರ ಕೆಲವು ಮೊಟ್ಟೆಗಳನ್ನ ಇಟ್ಟಿರುತ್ತದು. ಆ ಮರಿಗಳ ಆಚೆ ಬಂದ್ಮೇಲೆ ಅದಕ್ಕೆ ಊಟ ಬೇಕಲ್ಲ, ಹಾಗಾಗಿ ಇವುಗಳನ್ನೆಲ್ಲ ಅಟ್ಯಾಕ್ ಮಾಡ್ಬಿಟ್ಟು ಇವ್ರನ್ನ ಕಟ್ಟಾಕ್ಬಿಟ್ಟು ಇನ್ನು ಇಕ್ಕಿರ್ತಾರೆ. ತನ್ನ ಮಕ್ಳಿಗೆ ಊಟ ಹಾಕಿ ಕೊಡೋಣ ಅನ್ಬಿಟ್ಟು. ಮತ್ತೆ ಕೊನೆ ನಮಗೆ ತೋರಿಸಿದರೆ ಆ ಮೊಟ್ಟೆಗಳಿಂದ ಅದ್ರ ಮರಿಗಳು ಆಚೆ ಬರ್ತಿದ್ದಾವೆ ಅಂತ. ಇನ್ನು ಮುಂದಕ್ಕೆ ಏನೇನಾಗುತ್ತೆ ಅಂತ ಈ ಮೂವಿಲಿ ಹೇಳಿಲ್ಲ. ಮುಂದಕ್ಕೆ ಏನಾರು ಪಾರ್ಟ್ ಏನಾರು ಬಂದ್ರೆ ನೋಡ್ಬೋದು ಅಷ್ಟೇ. ಸರಿ, ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂತೆ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.